ನಮಸ್ಕಾರ. 25ನೇ ಜಿಲ್ಲಾ ಜನರಲ್ ಲಸಿಕೆಯನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಉತ್ಸಾಹ ಸರಣಿಯ ಉಪನ್ಯಾಸದ ಬಹುಶಃ ಕೊನೆ ಅಥವಾ ಇನ್ನೊಂದು ಆಗ್ಬೋದು ಸರ್ ಹೇಳಿದಾಗೆ. ಅದರ ಉಪನ್ಯಾಸವನ್ನು ಸರ್ ಮಾಡಲಿಕ್ಕೆ ಇದ್ದಾರೆ. ಬಂದಂಥ ಎಲ್ಲರೂ ಕೂಡ ಆತ್ಮೀಯ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಇದು ಸರಣಿ ಸ್ವಲ್ಪ ಉದ್ದ ಆಗ್ತಿರೋದಕ್ಕೆ ದಯಮಾಡಿ ನಾನು ಕಾರಣ ಅಂತ ಭಾವಿಸ್ಬೇಡಿ. ಇಲ್ಲಿ ಬಂದವರು ಕೆಲವರು ಆಸಕ್ತಿ ವಹಿಸಿದ್ದು ಕಾರಣ, ವಿಷಯನೂ ಹಾಗೆ ಇದೆ. ಅದರಿಂದ ಈ ಎರಡರ ಹಗ್ಗ ಜಗ್ಗಾಟದಲ್ಲಿ ನಾನು ಮಧ್ಯೆ ಸಿಕ್ಕಾಕೊಂಡಿದ್ದೀನಿ. ಅದರಿಂದ ಸಾಧ್ಯವಾದಷ್ಟು ಮುಗಿಸೋಕೆ ನಾನು ಪ್ರಯತ್ನ ಪಟ್ಟರು ಇದಕ್ಕಿನ್ನ ಸಂಕ್ಷೇಪವಾಗಿ ಹೇಳಿದ್ರೆ ಹಿಂದೆ ಹೇಳಿದ್ದೆಲ್ಲ ದಂಡ ಆಗ್ಬಿಡುತ್ತೆ ಅನ್ನೋಂಥ ಆತಂಕ ನಂಗಿರೋದ್ರಿಂದ ಮುಂದುವರಿಸ್ತಾ ಇದ್ದೇನೆ. ದಯಮಾಡಿ ತಮಗೆ ಬೇಸರ ಆದರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಈ ಉತ್ಸಾಹದ ಮೊದಲ ಮೂರನ್ನ ಒಂದೊಂದು ಸಾಲಲ್ಲಿ ಹೇಳ್ಬಿಟ್ಟು ನಾನು ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ. ನೆನಪು ಮಾಡ್ಕೊಳ್ಳಿ, ಮೊದಲನೇ ಭಾಗದಲ್ಲಿ ಉತ್ಸಾಹ ಅನ್ನೋದು ಒಂದು ರೀತಿಯಲ್ಲಿ ಒಂದು ಮನಸ್ಥಿತಿ ಅಥವಾ ಮೂಡ್ ಅಂತ ಹೇಳ್ಬೋದು. ಆ ಮೂಡ್ ಅನ್ನೋದು ಮನುಷ್ಯನಿಗೆ ಒಮ್ಮೆಗೆ 5-6 ಮೂಡ್ ಇರುತ್ತೆ. ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಒಂದು ಪಾತ್ರಕ್ಕೆ ಒಂದು ಮೂಡ್ ಇರುತ್ತೆ. ಆದ್ರೆ ಜೀವನ ಹಾಗಲ್ಲ. ಅನೇಕ ಮೂಡ್ಗಳ ಮಧ್ಯದಲ್ಲಿ ನಾವು ಎದುರಿಸ್ತಾ ಇರ್ತೀವಿ ಅನೇಕ ಮೂಡ್ಗಳನ್ನ. ಅದರಿಂದ ಮೂಡೋದು ಹೇಗೆ? ಮೂಡ್ ಅನ್ನೋದು ಚಲನೆಗೆ ಸಂಬಂಧಪಟ್ಟದ್ದು. ಆ ಮೂಡ್ ಬದಲಾಗ್ತಾನೂ ಇರುತ್ತೆ ಅನ್ನೋವಂಥದ್ದನ್ನು ಕೂಡ ಮೊದಲನೇ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ದೀನಿ. ನಂಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿದೆ ನಾನು ಏನ್ ಹೇಳಿದ್ದೀನಿ ಅನ್ನೋವಂಥದ್ದು. ಎರಡನೇ ಭಾಗದಲ್ಲಿ ಮೂಡೋದು ಎಲ್ಲಿ ಅಂದ್ರೆ ನಮ್ಮ ಅಂತರಂಗದಲ್ಲಿ, ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾದ್ರೆ ಎಷ್ಟು ರೂಪದಲ್ಲಿ ಮೂಡುತ್ತೆ ಅನ್ನುವಂಥದ್ದನ್ನೆಲ್ಲ ಎರಡನೇ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ದೀನಿ. ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕಾದವರು ಇನ್ನೊಂದ್ಸರಿ ನೋಡ್ಬೋದು. ಇನ್ನು ಮೂಡ್ ಅನ್ನೋದು ಅಂತರಂಗದಲ್ಲಿ ಮೂಡಿಸುವವರು ಯಾರು, ಮೂಡ್ನ ಅಂತರಂಗದಲ್ಲಿ ಮೂಡಿಸುವವರು ಯಾರು ಅನ್ನುವ ಪ್ರಶ್ನೆಗೆ ಮೂರನೇ ಇದರಲ್ಲಿ ಉತ್ತರ ಕೊಟ್ಟೆ. ಅಂದ್ರೆ ಬಾಹ್ಯ ಸಂಗತಿಗಳು ಪ್ರಪಂಚ ಬದಲಾಗ್ತಾ ಇದೆ. ಆ ಬದಲಾಗುವ ಪ್ರಪಂಚದಕ್ಕೆ ತಕ್ಕ ಹಾಗೆ ನಮ್ಮ ಮೂಡು ಬದಲಾಗ್ತಾ ಹೋಗುತ್ತೆ. ಅಂತಂದ್ರೆ ಏನಾಯ್ತು, ಇತ್ಲಾಗೆ ನೋಡುವ ನಾವು ಬದಲಾಗ್ತಾ ಇದ್ದೀವಿ, ಅತ್ಲಾಗೆ ಪ್ರಪಂಚವೂ ಬದಲಾಗ್ತಾ ಇದೆ. ಈ ಎರಡರ ಮಧ್ಯೆ ನಾವು ಇರುವಾಗ ನಾವು ಈ ಎರಡು ಚಲನೆಗಳ ಮಧ್ಯದಲ್ಲಿ ನನ್ನ ಮೂಡ್ ಸೃಷ್ಟಿ ಆಗ್ಬೇಕು, ನನ್ನ ಸಾಮರ್ಥ್ಯ, ನನ್ನ ತಾಕತ್ತು ಅನ್ನೋದ್ರ ಮೇಲೆ ಬಂತ ಸಂದರ್ಭ. ಎಷ್ಟೇ ಸಿಟ್ಕೊಳ್ದೆ ಇರೋರು ಕೆಲವೊಮ್ಮೆ ಈ ಒಂದು ಆವೇಶಕ್ಕೆ ಸಿಕ್ಕಾಕೊಂಡಾಗ ಸಿಟ್ಕೋತಾರೆ. ಸಿಟ್ಕೊಳ್ಳೋದು ಒಂದು ಉತ್ಸಾಹವೇ, ಅದು ಗಮನಿಸಬೇಕಾದ್ದು. ಇದನ್ನ ಈಗಾಗಲೇ ನಾನು ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಈ ಉತ್ಸಾಹ ಬಹಳ ನಾಜೂಕಾದದ್ದು. ಅದು ಬಾಹ್ಯ ಕಾರಣಗಳಿಗೂ ಮತ್ತು ಆಂತರಿಕ ಕಾರಣಗಳಿಗೆ ಉಂಟಾಗುತ್ತೆ. ಆ ಬಾಹ್ಯ ಕಾರಣಗಳಿಂದ ಅಂತರಂಗದಲ್ಲಿ ಬೇರೆ ರೂಪ ಧರಿಸಿ ಅದು ಕಾಣಿಸ್ಕೊಳ್ಳುತ್ತೆ ಅಂತ ಅನ್ನುವಂಥದ್ದನ್ನ ನಾವು ನೋಡಿದೀವಿ. ಇವತ್ತು ಹಾಗಾದ್ರೆ ಏನ್ ಮಾತಾಡ್ತೀನಿ ನಾನು ಅಂದ್ರೆ, ಉತ್ಸಾಹವನ್ನ ವ್ಯಯ ಮಾಡೋದು ಹೇಗೆ? ಉತ್ಸಾಹ ನಮ್ಮ ಹತ್ರ ತುಂಬಿಟ್ಕೊಳಕ್ಕಾಗಲ್ಲ. ಆ ಉತ್ಸಾಹನ ಇಲ್ಲ ಬಳಕೆ ಮಾಡ್ಬೇಕು, ಇಲ್ಲ ಕಂಗಾಲಾಗ್ಬೇಕು. ಆ ರೀತಿ ಇರೋದ್ರಿಂದ ಉತ್ಸಾಹ ಬರದಿದ್ರೆ ಎಷ್ಟು ಕಷ್ಟವೋ, ಬಂದದ್ದು ಉತ್ಸಾಹಗಳೆಲ್ಲ ಹಾಗೆ ಉಳಿದು ಬಿಟ್ರೆ ಅವಾಗ್ಲೂ ನಾವು ಏನೂ ಕೆಲಸ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಉತ್ಸಾಹಗಳ ಮಧ್ಯೆ ತಿಕ್ಕಾಟ ಶುರುವಾಗುತ್ತೆ ಅನ್ನುವಂಥ ಸಂಗತಿ. ಈಗ ನಾನು ಒಂದು ಝೆನ್ ಕಥೆನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಝೆನ್ ಕಥೆಯಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಒಬ್ಬ ಶಿಷ್ಯ ಬಂದು ಹೇಳ್ತಾನೆ, ಪ್ರಪಂಚವೆಲ್ಲ ಕತ್ತಲೆ ಆವರಿಸ್ಬಿಟ್ಟಿದೆ. ಆ ಕತ್ತಲೆಯನ್ನ ನಾನು ಎಷ್ಟೇ ಉತ್ಸಾಹ ಉಳಿಸ್ಕೋತೀನಿ ಅಂದ್ರೂ ನನ್ನ ಹಿಂದಕ್ಕೆ ಎಳೆಯುವಂಥ ಸಂಗತಿಗಳು ಪ್ರಪಂಚದಲ್ಲೂ ಇದೆ, ನನ್ನ ಮನಸ್ಸಿನಲ್ಲೂ ಇದೆ. ಇಷ್ಟನ್ನೆಲ್ಲ ಕತ್ತಲೆಯನ್ನ ಕಳೆಯೋದಕ್ಕೆ ನಾನು ಏನ್ ಮಾಡ್ಬೇಕು? ಇದು ಆ ಬುದ್ಧನ ಶಿಷ್ಯನ ಪ್ರಶ್ನೆ. ಬುದ್ಧ ಹೇಳ್ದ ಏನು ಅಂತಂದ್ರೆ, ಪ್ರಪಂಚದ ಕತ್ತಲೆಯ ಕಳೆಯುವ ಕೆಲಸದ ಜವಾಬ್ದಾರಿ ನಿನಗೆ ಯಾರು ವಹಿಸಿರೋರು? ಯಾರು ವಹಿಸಿಲ್ಲ. ನೀನೇ ಅನ್ಕೊಂಡಿದ್ಯಾ ನನ್ನ ಪ್ರಪಂಚ ನಾನೆಲ್ಲ ಸರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಇತಿಮಿತಿಯ ಮೀರಿದ್ದದು. ನೀನು ದೀಪ ಹಚ್ಚಬೇಕಾದ ಯಾತಕ್ಕೆ ಅಂದ್ರೆ, ಆ ಪ್ರಪಂಚದಲ್ಲಿ ಬರುವ ಕತ್ತಲೆಗಳಿವೆಯಲ್ಲ, ಆ ಕತ್ತಲೆಗಳು ನಿನ್ನ ಮನಸ್ಸಿನೊಳಗೆ ಬಂದು ನಿನ್ನ ಮನಸ್ಸು ಕತ್ತಲೆ ಆವರಿಸಿದ ಹಾಗೆ ನಿನ್ನ ಮನಸ್ಸನ್ನ ಬೆಳಕು ಮಾಡ್ಕೋಬಹುದೇ ಹೊರತು ಪ್ರಪಂಚವನ್ನೆಲ್ಲ
ಬೆಳಕಿನಿಂದ ಕೂಡಿಸಿ ಕತ್ತಲೆಯನ್ನ ಹೊಡೆದೋಡಿಸ್ತೇನೆ ಅನ್ನುವಂಥದ್ದು ಅಸಹಜವಾದ್ದು ಅನ್ನುವಂಥ ಮಾತನ್ನ ಗೌತಮ ಬುದ್ಧ ಹೇಳ್ದ ಅಂತ ಝೆನ್ ಕಥೆ ಹೇಳುತ್ತೆ. ಈ ಮಾತು ಅತ್ಯಂತ ಮಹತ್ವದ್ದು. ಯಾಕೆ ಅಂತ ಅಂದ್ರೆ ನಾವೀಗ ತುಂಬಾ ಕಂಗಾಲಾಗಿ ಬಳಲ್ತಿರೋದು ಅದಕ್ಕೆ. ನಮ್ಮನ್ನು ಯಾರನ್ನ ಬೇಕಾದ್ರೂ ಕೇಳಿ, ನಿಮ್ಗೆ ಯಾಕೆ ನೀವು ನಗ್ತಾ ಇಲ್ಲ, ಏನ್ ಸಮಸ್ಯೆ ಅಂದ್ರೆ ಒಂದು ಪಟ್ಟಿ ಕೊಡ್ತೀವಿ ನಾವು, ಒಂದಲ್ಲ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಒಂದು ಸಮಸ್ಯೆಯನ್ನು ಮಾತ್ರ ನಾವು ಒಮ್ಮೆಗೆ ಪರಿಹರಿಸಬಹುದೇ ಹೊರತು ಎಲ್ಲ ಸಮಸ್ಯೆಯನ್ನು ಪರಿಹರಿಸೋದಲ್ಲ. ಎರಡನೇದು, ನಾವು ಬೇರೆಯವ್ರ ಹತ್ರ ಹೇಳ್ಕೊತೀವಲ್ಲ ಈ ಸಮಸ್ಯೆ ನಂಗಿದೆ ಅಂತ, ಅದು ನಮ್ದು ಅಲ್ವೇ ಅಲ್ಲ. ನಮ್ಮ ಕೈಲಿ ಆಗೋದೂ ಇಲ್ಲ ಅದನ್ನು ಪರಿಹರಿಸೋಕೆ. ನಮ್ಮ ಕೈಲಾಗೋದು ಒಂದೇ, ಈ ಸಮಸ್ಯೆಯ ಮಧ್ಯದಲ್ಲೂ ನಾನು ನಿರಾಳವಾಗಿದ್ದು ಎಷ್ಟು ಸಾಧ್ಯವೋ ಅಷ್ಟು ಪರಿಹರಿಸೋದು ಅನ್ನುವಂಥದ್ದು. ನ್ಯಾಯ, ಇದು ರಾಜರಿರ್ತಾರೆ, ಅವರಿಗೆ ರಾಜದಂಡ ಇರುತ್ತೆ. ಆ ರಾಜದಂಡದ ಕೆಲಸ ಏನು ಅಂದ್ರೆ, ವೈರಿಗಳು ಬಂದ್ರೆ ತನ್ನ ಪ್ರಜೆಗಳಿಗೆ ಯಾರಿಗೂ ತೊಂದರೆ ಆಗದ ಕಾಪಾಡುವಂತ ಜವಾಬ್ದಾರಿ ಇದೆಯಲ್ಲ, ಆ ರಾಜನಿಗೆ ಆ ರಾಜದಂಡ ಇದೆ. ಇನ್ನು ನ್ಯಾಯಾಧೀಶರಿಗೆ ನ್ಯಾಯದಂಡ ಇದೆ. ತಪ್ಪು ಮಾಡೋರನ್ನ ತಪ್ಪು ಮಾಡಿದ ಹಾಗೆ ತಡೆಯುವಂತ ಒಂದು ಪ್ರಯತ್ನ ಮಾಡುವಂತ ನ್ಯಾಯದಂಡ ಇದೆ. ಇನ್ನು ಸನ್ಯಾಸಿಗಳಿಗೆ ಏನಪ್ಪಾ ಅಂತಂದ್ರೆ, ಅವರು ಒಂದು ದಂಡ ಇಟ್ಕೊಂಡಿರ್ತಾರೆ. ಅವ್ರಿಗೆ ಆ ದಂಡ ಯಾಕಿದೆ ಅಂದ್ರೆ, ನ್ಯಾಯ ಹೇಳೋಕ್ಕೂ ಅಲ್ಲ, ವೈರಿಗಳನ್ನ ತಪ್ಪಿಸೋಕ್ಕೂ ಅಲ್ಲ, ತನ್ನ ಅಂತರಂಗದ ವೈರಿಗಳನ್ನು ತಪ್ಪಿಸೋದಕ್ಕೆ ಸನ್ಯಾಸಿಗಳಿಗೆ ಸಂಯಮದ ದಂಡ, ನ್ಯಾಯಾಧೀಶರಿಗೆ ನ್ಯಾಯದಂಡ, ರಾಜರಿಗೆ ರಾಜದಂಡ. ಅಂದ ಮೇಲೆ ಅವರವರವರವ್ರ ಕೆಲಸ ಮಾಡಿದ್ರೆ ಕೆಲಸ ಚೆನ್ನಾಗಿ ಆಗ್ತಿತ್ತು. ಈಗ ಏನ್ ಮಾಡಿದೀವಿ, ಪ್ರಜಾಪ್ರಭುತ್ವ ಅಂತ ಎಲ್ಲಾ ಜವಾಬ್ದಾರಿನೂ ಎಲ್ರಿಗೂ ಹಂಚ್ಬಿಡೋಣ ಅಂತ ಮಾಡಿರೋದ್ರಿಂದಾನೇ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರೂ ನೆಮ್ಮದಿಯಾಗಿರೋದಿಲ್ಲ. ಅಂದಾಗ ನಾನು ನೀವು ತಪ್ಪು ತಿಳ್ಕೋಬಾರ್ದು, ಪ್ರಜಾಪ್ರಭುತ್ವದ ಡೆಮಾಕ್ರಸಿ ಅನ್ನುವಂಥ ಪೊಲಿಟಿಕಲ್ ಸಮಸ್ಯೆ ಇದು ಅಂತ ಅಲ್ಲ. ನಾವು ಸುಮ್ಮನೆ ಒಂದ್ ದಿವಸ ಕೂತ್ಕೊಂಡು ಪಟ್ಟಿ ಮಾಡೋಣ, ನಮಗೆ ಯಾವ ಕೆಲಸ ಮಾಡಬೇಕಾಗಿದೆ ಅಂತ. ಆ ಕೆಲಸದಕ್ಕೆಲ್ಲ ಉತ್ಸಾಹ ತಂದ್ಕೊಂಡ್ಬಿಟ್ರೆ ಅವಾಗ ನಮ್ಗೆ ಹುಚ್ಚಿಡ್ದೋಗುತ್ತೆ. ಯಾಕೆಂದ್ರೆ ಮನಸ್ಸು ಒಂದೇ ಕೆಲಸ ಮಾಡೋಕ್ಕಾಗೋದು, ಇನ್ನುಳಿದ ಕೆಲಸ ಹೊರೆಯಾಗುತ್ತೆ. ಆದ್ದರಿಂದ ನಾನು ಅದು ಕೂಡ ಹೇಳಿದ್ದೆ, ಮಲ್ಟಿ ಟಾಸ್ಕಿಂಗ್ ಅಂತ ಮಾಡಿದ್ರೆ ಅವಾಗ ನಮ್ಮ ಕೈಲಿ ಮಾಡಕ್ ಆಗಲ್ಲ ಹಾಗೆ ಅಂತ. ಆತ್ಮೀಯರೇ, ಆದ್ದರಿಂದ ನಾವು ನಮ್ಮ ಮುಂದೆ ಇರುವ ಸಮಸ್ಯೆ ಉತ್ಸಾಹವನ್ನು ಗಳಿಸಲು ನಮಗೆ ಬರಬೇಕು, ಉತ್ಸಾಹವನ್ನ ಕಳೆದುಕೊಳ್ಳಲು ಬರಬೇಕು. ಇದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾದಂತ ಸಂಗತಿ. ಯಾಕಂದ್ರೆ ಉತ್ಸಾಹ ಜಾಸ್ತಿ ಆಗದ ಹಾಗೆ ಕಳ್ಕೋಬೇಕು, ಮಾಡೋ ಕೆಲಸದಲ್ಲಿ ಉತ್ಸಾಹ ಬಂದಿಲ್ಲದಿದ್ರೆ ತಂದ್ಕೋಬೇಕು. ಆದ್ದರಿಂದ ನಮ್ಮ ಜೀವನದ ಸಮಸ್ಯೆ ಅಂದ್ರೆ, ಕೆಲವು ಕೆಲಸಗಳಿಗೆ ಉತ್ಸಾಹ ಬರದಿದ್ರೆ ತರಿಸ್ಕೊಳ್ಳೋದು ನಮ್ದೇ ಜವಾಬ್ದಾರಿ, ಅನೇಕ ಕೆಲಸಗಳಿಗೆ ಉತ್ಸಾಹ ಬಂದ್ರೆ ಆ ಉತ್ಸಾಹವನ್ನ ಪಕ್ಕಕ್ಕಿಡೋದು ನಮ್ಮ ಜವಾಬ್ದಾರಿ. ಈ ತದ್ವಿರುದ್ಧ ಜವಾಬ್ದಾರಿಯಿಂದಲೇ ನಾವೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀವಿ ಅಂತ. ಅದರಿಂದ ಈಗ ನಾವು ಒಂದೊಂದಾಗಿ ಆಲೋಚನೆ ಮಾಡೋಣ. ಕಳೆದ ಬಾರಿ ನಾನು ಉತ್ಸಾಹವನ್ನ 4 ಬಗೆಯಾಗಿ ವಿಂಗಡಿಸಿದ್ದನ್ನ ನೀವು ಗಮನಿಸಿದ್ದೀರ. ಮೊದಲನೇದು ವೀಕ್ಷಣೋತ್ಸಾಹ ಅಂತ. ನಾನು ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ. ಈಗ ನೋಡಿ, ಕೆಲವರು ಮಹಾಪ್ರವಾಸ ಪ್ರಿಯರು, ಅವರ ಜೀವನದ ಸಂತೃಪ್ತಿ ಕರ್ತವ್ಯ ನಿರ್ವಹಣೆಗಿಂತ ಅಲ್ಲಿ ಹೋಗಿ ಏನ್ ಸಿಗತ್ತೆ ನೋಡ್ತೀನಿ ಇಲ್ಲಿಂದ. ಈ ಉತ್ಸಾಹ ಇದೆಯಲ್ಲ, ಮನಸ್ಸನ್ನ ಏಕಾಗ್ರಗೊಳಿಸತ್ತೆ ನಿಜ, ಆದ್ರೆ ಅನೇಕ ಉತ್ಸಾಹಗಳಿದ್ರೆ ಮನಸ್ಸಿನ ಏಕಾಗ್ರತೆ ಹಾಳಾಗ್ಬಿಡುತ್ತೆ. ಹಾಗಾಗಿ ನಿತ್ಯದ ಕೆಲಸ ಬಿಟ್ಬಿಟ್ಟು ನಾವು ಬೇರೆ ಹೊರಗಡೆ ತಿರುಗೋದೇ ಒಂದು ಕೆಲಸ ಅಂತ ಮಾಡಿಕೊಂಡು ನಮ್ಮ ಉತ್ಸಾಹವನ್ನ ವೀಕ್ಷಣೆಗೆ ವಿನಿಯೋಗಿಸಿದ್ರೆ ಆ ವೀಕ್ಷಣೆಗೆ ಕೊನೆ ಇಲ್ಲ, ಮೊದಲಿಲ್ಲ. ನಮ್ಮ ಆತ್ಮೀಯರೊಬ್ರು ಹೇಳ್ತಿದ್ರು, ನಾನೆಲ್ಲ ಸುತ್ತಾಡಿ ಬಂದಿದ್ದೀನಿ, ನಮ್ಮ ಮಕ್ಕಳು ಇನ್ನೊಂದಿಷ್ಟು ದುಡ್ಡು ಕೊಟ್ಟಿದ್ರೆ ಚಂದ್ರಲೋಕಕ್ಕೂ ಹೋಗಿ ಬರ್ತಿದ್ದೆ, ನಂಗೆ ಹೋಗ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ತಿದ್ರು. ಇದು ಹಿಂಗದ ಆಸೆ. ಆದ್ರಿಂದ ವೀಕ್ಷಣೋತ್ಸಾಹಕ್ಕೆ ನಾವು ನಮ್ಮ ಉತ್ಸಾಹವನ್ನ ವೀಕ್ಷಣೆಗೆ ವಿನಿಯೋಗಿಸ್ಬೇಕೇ ಬೇಡವೇ ಅನ್ನುವ ಪ್ರಶ್ನೆಯನ್ನ ನಿಧಾನವಾಗಿ ಆಲೋಚನೆ ಮಾಡಬೇಕು. ವೀಕ್ಷಣೆಯಿಂದ ಲಾಭ ಇಲ್ಲ, ವೀಕ್ಷಣೆಯಿಂದ ಸುಖ ಇದೆ, ವೀಕ್ಷಣೆಯಿಂದ ಸ್ವಲ್ಪ ನಮ್ಮ ಕಷ್ಟ ಮರೆಯುತ್ತೆ. ನಾನು ಸಿನಿಮಾಕ್ಕೆ ಹೋಗ್ತೀನಿ, ಸಿನಿಮಾಕ್ಕೆ ಹೋದ್ರೆ ಆ ಸಿನಿಮಾ ಸಮಸ್ಯೆಗಳು ನೋಡೋದ್ರಲ್ಲಿ ನನ್ನ ಸಮಸ್ಯೆಗಳೆಲ್ಲಿ ನೆನಪಿಗೆ ಉಳಿಯುತ್ತೆ. ಆದ್ದರಿಂದ ಕೆಲವು ಉತ್ಸಾಹಗಳನ್ನ ವೀಕ್ಷಣೆಯನ್ನೂ ಮಾಡ್ಬೇಕಾಗತ್ತೆ, ವೀಕ್ಷಣೆಗೂ ವಿನಿಯೋಗ ಮಾಡ್ಬೇಕಾಗತ್ತೆ. ತುಂಬಾ ಪರಿಹರಿಸಕ್ಕಾಗದೇ ಇರೋ ಸಮಸ್ಯೆಯನ್ನು ಮರೀಲೂ ಬೇಕಾಗುತ್ತೆ. ಆದ್ರಿಂದ ನಾವು ಉತ್ಸಾಹನ ಎಲ್ಲಿ ವಿನಿಯೋಗಿಸ್ತಾ ಇದ್ದೀವಿ ಅಂದ್ರೆ,
ವೀಕ್ಷಣದಲ್ಲಿ ಮಾಡ್ಬೇಕಾ ಬೇಡವೆ ಅನ್ನೋದೇ ಒಂದು ದೊಡ್ಡ ಸವಾಲು. ನಾವೇ ನಿರ್ಧಾರ ಮಾಡ್ಬೇಕಿದ್ದೀನಿ. ನೋಡಿ, ಇನ್ನೊಂದಿದೆ, ಲೋಕದ ಸಮಸ್ಯೆನ ಪರಿಹರಿಸಕ್ಕೆ ಅನೇಕರು ಹೋಗ್ತಾರೆ, ಅದ್ ಬಿಡಿ. ನಮ್ಮ ಅಂತರಂಗದ ಸಮಸ್ಯೆಗೆ ಯಾರೂ ಬರೋದಿಲ್ಲ, ನಾನೂ ಬರೋದಿಲ್ಲ ನಿಮ್ ಸಮಸ್ಯೆಗೆ. ನೀವು ಸಮಸ್ಯೆ ಅರ್ಥ ಮಾಡ್ಕೋಬೇಕು. ಉತ್ಸಾಹನ ಯಾವ ಸಮಸ್ಯೆಗೆ ಯಾಕೆ ಒಂದೇ ತಾನೇ ಮಾಡಕ್ಕಾಗೋದು, ಒಮ್ಮೆಗೆ ಒಂದೇ ತಾನೇ ಕೆಲಸ ಮಾಡಕ್ಕಾಗೋದು. ನಂಗೆ 15 ಸಮಸ್ಯೆ ಇರ್ಬೋದು, ನಾನು ಒಮ್ಮೆಗೆ ಒಂದೇ ಸಮಸ್ಯೆನ ಪರಿಹರಿಸೋಕೆ ಸಾಧ್ಯ ಹೊರತು 15 ಒಟ್ಟಿಗೆ ಆಗಲ್ಲ. ಅಂತ ಆದ್ಮೇಲೆ ಅದನ್ನ ವೀಕ್ಷಣೆಯ ಮೂಲಕ ಪರಿಹರಿಸಬೇಕು ಅಂತ ಇಲ್ಲ. ವೀಕ್ಷಣೆಯಲ್ಲಿ ಸಮಸ್ಯೆ ಪರಿಹಾರವಾಗೋದಿಲ್ಲ, ಸಮಸ್ಯೆ ಒತ್ತಡ ಕಡಿಮೆ ಆಗುತ್ತೆ ಅಷ್ಟೇ. ಇದು ವೀಕ್ಷಣೋತ್ಸಾಹದ್ದಾಯ್ತು. ಇನ್ನು ಚಿಂತನೋತ್ಸಾಹ. ಸುಮ್ಮನೆ ಕೂತಿದ್ರೆ ಮನಸ್ಸಿಗೆ ಅನೇಕ ಚಿಂತೆಗಳ ಬಾಧೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡಲ್ಲ ಅಂತ, ನಾನು ಸುಮ್ಮನಿರ್ತೀನಿ ಧ್ಯಾನ ಮಾಡ್ತೀನಿ ಅಂತ ನೀವು ಚಿಂತೆ ಏನಾದ್ರು ಕಮ್ಮಿ ಮಾಡಿದ್ರೆ, ನಿಮ್ಮ ಮನಸ್ಸನ್ನ ಬ್ಲ್ಯಾಂಕ್ ಮಾಡಿದ್ರೆ ಅಲ್ಲಿ ಚಿಂತೆ ಬಂದು ಸೇರ್ಕೊಂಡ್ಬಿಡುತ್ತೆ. ಆ ದೃಷ್ಟಿಯಿಂದ ಚಿಂತನೋತ್ಸಾಹ ಯಾವಾಗ ಬೇಕಾಗುತ್ತೆ ಅಂದ್ರೆ ಚಿಂತೆಯನ್ನು ಮರೆಯುವ ಸಲುವಾಗಿ ಚಿಂತನೋತ್ಸಾಹ ಹೆಂಗಿರ್ಬೇಕು, ಅದು ಕಲಿಕೆಗೆ ದಾರಿ ಮಾಡ್ಕೊಡ್ಬೇಕು. ಇಟ್ ಶುಡ್ ಲೀಡ್ ಟು ಲರ್ನಿಂಗ್ ಅಂತ ಉತ್ಸಾಹ ಬರಬೇಕು. ಅವಾಗ ಆಲೋಚನೆ ಮೂಲಕ ತಾನೇ ನಾವು ಕಲ್ತ್ಕೊಳ್ಳೋದು. ಆದ್ರೆ ನೆನಪಿಟ್ಕೊಳ್ಳಿ, ಆಲೋಚನೆ ಮಾಡೋದ್ರಿಂದ ಶತ್ರು ಸೈನ್ಯ ದಾಳಿ ಮಾಡ್ತಾ ಇದೆ ಅಂದ್ರೆ ನಾನು ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಆ ದೃಷ್ಟಿಯಿಂದ ವೀಕ್ಷಣೋತ್ಸಾಹ ಜೀವನೋತ್ಸಾಹ ಭಾಗ ಮಾಡಿದ್ ಸರಿ. ವೀಕ್ಷಣೋತ್ಸಾಹ ಮಾಡ್ಬೇಕೆ, ಚಿಂತನೋತ್ಸಾಹ ಮಾಡ್ಬೇಕೆ, ಕಾರ್ಯೋತ್ಸಾಹ ಮಾಡ್ಬೇಕೆ, ಅಥವಾ ಹೋರಾಟ ಮಾಡಿ ಈಗಲೇ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕೆಲವರು ಭಾವನೆ ಇದೆಯಲ್ಲ, ಸಮರೋತ್ಸಾಹ ಮಾಡ್ಬೇಕೆ. ಇದು ನಾವು ಮಾಡಬೇಕಾದಂತ ಸಂಗತಿಗಳು. ಅಂದ್ರೇನು, ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಾನು ಯಾವ ಸಮಸ್ಯೆಗಳಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ, ಆ ಸಮಸ್ಯೆಗಳನ್ನ ಅಟೆಂಡ್ ಮಾಡುವಾಗ ನನ್ನಲ್ಲಿರೋ ಉತ್ಸಾಹ ಯಾವ ಕೆಲಸಕ್ಕೆ ವಿನಿಯೋಗಿಸ್ಬೇಕು, ಯಾವ ಕೆಲಸದಿಂದಲಾರು ಬರಲಿ ಉತ್ಸಾಹ, ವಿನಿಯೋಗಿಸೋದು ಯಾವ ಕೆಲಸಕ್ಕೆ ಅನ್ನುವ ರೀತಿಯಲ್ಲಿ ತುರ್ತಿನ ಅಲೋಕೇಶನ್ ಇದೆಯಲ್ಲ, ಶಕ್ತಿಯ ವಿತರಣೆ, ಅದೇ ನಮ್ಮೆಲ್ಲರನ್ನೂ ಕಾಡುತ್ತಿರುವ ಸಮಸ್ಯೆ. ಆ ಕಾಡುತ್ತಿರುವ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಈ ಅಂಶ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆದ್ದರಿಂದ ಯಾವ್ಯಾವುದು ಕಾರ್ಯೋತ್ಸಾಹ, ವೀಕ್ಷಣೋತ್ಸಾಹ, ಜೀವನೋತ್ಸಾಹ ಮತ್ತು ಸಾಮೂಹಿಕ ಉತ್ಸಾಹ, ಈ ವಿಷಯದ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ನಿಮ್ಗೆ ಹೇಳಲೇಬೇಕು. ಕಲೆಕ್ಟಿವ್ ಎಂತೂಸಿಯಾಸಮ್. ಈ ಕಲೆಕ್ಟಿವ್ ಎಂತೂಸಿಯಾಸಮ್ ನಿಂದ ಎಷ್ಟು ಅನುಕೂಲ ಇದೆ ಗೊತ್ತೇನು? ನನ್ನ ಒಂಟಿತನ ಹೋಗುತ್ತೆ, ಒಬ್ರಿಗೊಬ್ರಿಗೆ ಬಾಂಧವ್ಯ ಬೆಳೆಯುತ್ತೆ. ನಾನು ನನ್ನ ಸಮಸ್ಯೆಗಳನ್ನ ನಾನೇ ಪರಿಹರಿಸ್ಕೋತೀನಿ ಅಂತ ನನ್ನ ಕೊಠಡಿಲಿ ಬೋಲ್ಟ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಮನೆಗೆ ಯಾರು ಬರೋಲ್ಲ. ಬರ್ಬೇಕಾದ್ರೆ ಅವ್ರ ಸಮಸ್ಯೆನೂ ನಾನು ಪರಿಹರಿಸ್ಬೇಕಾಗುತ್ತೆ. ಹೀಗಾಗಿ ಈ ಸಾಮೂಹಿಕ ಉತ್ಸಾಹ ಅನ್ನೋದು ಬೇಡ ಅನ್ನುವ ಭಾವನೆ. ಯಾಕೆಂದ್ರೆ ನಾನು ಬೇರೆಯವ್ರಿಗಿನ್ನ ಚೆನ್ನಾಗಿದ್ದೀನಿ, ಅವ್ರು ನಮ್ಮ ಮನೆಗೆ ಬಂದ್ರೆ ನನ್ನ ಸುಖನ ಅವ್ರಿಗೂ ಕೊಡ್ಬೇಕಾಗುತ್ತೆ ಅನ್ನುವ ಧೋರಣೆನೋ ಅದೇನೋ ಈಚೆಗೆ ನಮ್ಮ ಇತ್ತೀಚೆಗೆ 70ನೇ ಶತಮಾನ ದಾಟಿದ ಮೇಲೆ ಸಾಮೂಹಿಕ ಉತ್ಸಾಹ ನೆಲ ಕಚ್ಚಿಬಿಟ್ಟಿದೆ. ನಮ್ಗೆ ಜಾತ್ರೆಯಲ್ಲಿ ಆಸಕ್ತಿ ಇಲ್ಲ, ಸಮಾರಂಭದಲ್ಲಿ ಆಸಕ್ತಿ ಇಲ್ಲ, ಜನಗಳ ಜೊತೆಲಿ ಬೆರೆಯೋದ್ರಲ್ಲಿ ಆಸಕ್ತಿ ಇಲ್ಲ. ಹೀಗಾಗಿ ಸಾಮೂಹಿಕ ಉತ್ಸಾಹದಲ್ಲೂ ಕೆಲವು ಅನುಕೂಲಗಳಿವೆ. ಆ ಅನುಕೂಲಗಳೆಲ್ಲದರಿಂದ ವಂಚಿತರಾಗಿ ಒಂಟಿತನ ನಮ್ಮನ್ನ ಬಾಧಿಸ್ತಾ ಇದೆ. ಯಾರಿಗೆ ಸಾಮೂಹಿಕ ಉತ್ಸಾಹ ಇರೋದಿಲ್ವೋ ಅವರು ಒಂಟಿತನ ತಪ್ಪಿದ್ದಲ್ಲ. ಆದ್ದರಿಂದ ಸಾಮೂಹಿಕ ಉತ್ಸಾಹವೂ ಬೇಕು. ಆದ್ರೆ ಅದನ್ನೇ ಜಾಸ್ತಿ ಮಾಡ್ಬಿಟ್ಟು ಸಾಮೂಹಿಕ ಉತ್ಸಾಹ ಮಾಡ್ತಾ ಇದ್ರೆ ವೈಯಕ್ತಿಕ ಸಮಸ್ಯೆಗಳನ್ನ ಅಟೆಂಡ್ ಮಾಡಕ್ಕೆ ಆಗಲ್ಲ, ಗಮನ ಕೊಡಕ್ಕೆ ಆಗಲ್ಲ. ಆದ್ರಿಂದ ಎಲ್ಲ ಸಮಸ್ಯೆಗಳು ನಾವೇ ಎದುರಿಸಬೇಕಾಗಿರೋದ್ರಿಂದ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಮ್ಮ ಉತ್ಸಾಹವನ್ನು ಅತ್ಯಂತ ಜೋಕೆಯಿಂದ ವಿನಿಯೋಗ ಮಾಡ್ಬೇಕಾಗುತ್ತೆ. ಇವತ್ತಿನ ಉಪನ್ಯಾಸದ ಗುರಿ ಅದು. ಉತ್ಸಾಹವನ್ನು ಹೇಗೆ ನಾನು ಜವಾಬ್ದಾರಿಯಾಗಿ, ಉಪಯುಕ್ತವಾಗಿ, ಉತ್ಪಾದಕವಾಗಿ ಮಾಡಬೇಕು ಅನ್ನೋದು ಇವತ್ತಿನ ಸಮಸ್ಯೆ. ಅದನ್ನೇ ಬುದ್ಧ ಹೇಳಿ, ಅವನು ನೋಡಿ, ಬುದ್ಧನ ಪ್ರಶ್ನೆ ಕೇಳ್ದಂತ ಪ್ರಶ್ನೆಯಲ್ಲಿ ಏನ್ ತಪ್ಪಿದೆ? ಲೋಕದಲ್ಲಿ ಕತ್ಲೆ ಇರೋ ಸುಳ್ಳ? ಅವನು ಸುಳ್ಳು ಹೇಳಿದ್ನ? ಇಲ್ಲ, ಹೇಳ್ದ, ಕರೆಕ್ಟ್ ಆಗಿ ಹೇಳ್ದ. ಅವನು ಪ್ರಪಂಚ ಎಲ್ಲ ಕತ್ಲೆ ತುಂಬಿದೆ. ಆದ್ರೆ ಬುದ್ಧ ಹೇಳಿದ್ದೇನು ಅಂದ್ರೆ, ಆ ತುಂಬಿರುವ ಕತ್ತಲೆಯನ್ನ ರಾಜರು, ನ್ಯಾಯಾಧೀಶರು, ಸನ್ಯಾಸಿಗಳು ಎಲ್ಲರಿಗೂ ಉಪದೇಶ ಹೇಳಿ ಮಾಡ್ಕೊಳ್ಳಿ. ಸದ್ಯಕ್ಕೆ ಆ ಕತ್ತಲೆ ನಿನ್ನನ್ನ ಬಾಧಿಸಿದಾಗ ನೋಡ್ಕೊ. ವಾಸ್ತವ ನಾವು ಆಶೆ ಮತ್ತೆ ಕಾಮ ಕ್ರೋಧಾದಿಗಳನ್ನೆಲ್ಲ ಹೊಡೆದು ಓಡಿಸೋದಲ್ಲ, ಅವು ಬಂದು ನಮ್ಮನ್ನ ಆಳ್ದಾಗ ನೋಡ್ಕೊಳ್ಬೇಕಷ್ಟೇ. ಅವು ಬಂದ್ರೆ ನಮ್ಮನ್ನ ಆಳಕ್ ಶುರು ಮಾಡುತ್ತೆ, ಅವು ನಮ್ಮನ್ನ ಆಳ್ದಾಗ ನೋಡ್ಕೋಬೇಕು ಅನ್ನುವಂಥದ್ದು.
ಆಗ ಏನ್ ಮಾಡ್ಬೇಕಾಗತ್ತೆ, ನಂಗೆ ಏನೂ ಮಾಡಕ್ಕಾಗಲ್ಲ ಅಂತ ಇಟ್ಕೊಳ್ಳೋಣ. ಅವಾಗ ಆ ಎಲ್ಲ ತಾಕಲಾಟಗಳಲ್ಲಿ ಎಲ್ಲ ಉತ್ಸಾಹ ಎಲ್ಲ ಎಂತೂಸಿಯಾಸಮ್ ಒಟ್ಟಿಗೆ ಬಂದ್ಬಿಟ್ಟು ನಂಗೆ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೋತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ನಾನು ವಿಧಿ ಇಲ್ದಲೇನೆ ಯಾವ್ದಾದ್ರೂ ಒಂದು ಸಾರ್ವತ್ರಿಕ ವಿಚಾರ ಆಲೋಚನೆ ಮಾಡಿ ಆ ಚಿಂತೆಯನ್ನೆಲ್ಲ ಮರಿಬೇಕು. ಎಲ್ರಿಗೂ ಭವಿಷ್ಯದ ಚಿಂತೆ ಭೂತಕಾಲದ ಚಿಂತೆ ಇದ್ದೇ ಇದೆಯಲ್ಲಪ್ಪ. ಉತ್ಸಾಹ ಏನಾದ್ರು ಭೂತಕಾಲದ ಚಿಂತೆಯಲ್ಲಿ ವಿನಿಯೋಗಿಸಿದ್ರೆ ಅದನ್ನ ನಾವು ಏನ್ ಮಾಡಿದ್ರು ತಿದ್ದಕ್ಕಾಗಲ್ಲ. ಭವಿಷ್ಯ ಕಾಲದ ಬಗ್ಗೆ ಒಂದು ಯೋಜನೆ ಮಾಡ್ಕೊಳಕ್ ಮಾಡಿದ್ರೆ ಯೋಜನೆ ಹಾಕಿ ಸಂಸ್ಥೆಗಳು ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದೇ ಹೊರತು ವ್ಯಕ್ತಿಗಳು ಬಗೆಹರಿಸ್ಕೊಳಕ್ ಆಗೋದಿಲ್ಲ. ಯಾಕಾಗಲ್ಲ ಅಂದ್ರೆ ಭವಿಷ್ಯ ಏನು ಅಂತ ನಮ್ಗೆ ಗೊತ್ತಿಲ್ವಲ್ಲ. ಎಂತ ಯೋಜನೆ ಮಾಡ್ತೀರಾ ನೀವು? ಯೋಜನೆ ಮಾಡ್ಬೇಕಾದ್ರೆ ಒಂದು ಕ್ಲಿಯರ್ ವಿಷನ್ ಇರಬೇಕು. ಅದಿಲ್ಲ ನಮ್ಗೆ ಭವಿಷ್ಯವನ್ನು ಕುರಿತಂತೆ. ಚೆನ್ನಾಗಿ ಮಾತಾಡ್ತಿದ್ದವ್ರು ಇದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗುತ್ತೆ, ಇದಕ್ಕಿದ್ದಾಗೆ ಪ್ಯಾರಾಲಿಸಿಸ್ ಬರುತ್ತೆ, ಅವ್ರ ಪ್ಲಾನ್ ಎಲ್ಲ ಮುಗೀತೋ ಅಲ್ಲಿಗೆ. ಆ ದೃಷ್ಟಿಯಿಂದ ಆತ್ಮೀಯರೇ, ಉತ್ಸಾಹವನ್ನ ವಿನಿಯೋಗ ಮಾಡುವಾಗ 2 ಎಚ್ಚರ ಇರಬೇಕು. ಉತ್ಸಾಹ ನನ್ನಲ್ಲಿರುವುದು ಅನಂತವಲ್ಲ, ಮೊದಲನೇ ಎಚ್ಚರ. ಎರಡನೇದು, ನನಗೆ ಅನೇಕ ಸಮಸ್ಯೆಗಳಿದ್ದರೂ ಎಲ್ಲ ಸಮಸ್ಯೆಗಳಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು, ಅದೇ ಬಜೆಟ್ ನಲ್ಲಿ ಈ ವರ್ಗದವ್ರಿಗೊಂದಿಷ್ಟು ಕೊಡ್ತೀವಿ, ಆ ವರ್ಗದವ್ರಿಗೊಂದಿಷ್ಟು ಕೊಡ್ತೀವಿ, ಹಾಗೆ ಹಂಚಕ್ ಆಗೋದಿಲ್ಲ. ಇದನ್ನ ನಾವು ಪೂರ್ಣವಾದಂತ ಮನಸ್ಸಿನಿಂದ ಅದನ್ನು ಒಪ್ಕೋಬೇಕು. ಒಪ್ಕೊಳ್ಳೋವರೆಗೂ ನಮ್ಗೆ ನೆಮ್ಮದಿ ಬೇಕು ಅಂದ್ರೆ ಸಿಗೋದಿಲ್ಲ, ಅಷ್ಟಂತೂ ನಿಜ. ಆಮೇಲೆ ಈ 2 ಆದ್ಮೇಲೆ ಆ ಉತ್ಸಾಹವನ್ನ ನಾವು ನಿರ್ವಹಿಸುವುದು ಅಂದ್ರೆ ಏನು ಅಂದ್ರೆ ಸದಾ ಉತ್ಸಾಹಿಗಳಾಗಿರೋದಲ್ಲ. ಸದಾ ಉತ್ಸಾಹಿಗಳಾಗಿದ್ರೆ ಅದು ಆಯಾಸವೇ. ವಿಶ್ರಾಂತಿ ಬೇಕಲ್ಲ. ವಿಶ್ರಾಂತಿಗೆ ಉತ್ಸಾಹ ಇರಬಾರ್ದಲ್ವೇ? ನಾ ತುಂಬಾ ಉತ್ಸಾಹ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿದವನ್ಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಯಾಕಂದ್ರೆ ಆ ಗುಂಗಲ್ಲೇ ಇರ್ತಾನೆ, ಮಾಡಿರೋ ಕೆಲಸ ಏನಾಯ್ತೋ ಏನೋ, ಏನಾಗುತ್ತೋ ಏನೋ ಅನ್ನೋ ಗುಂಗಲ್ಲಿರ್ತಾನೆ. ಹಾಗಾಗಿ ಉತ್ಸಾಹದಿಂದ ಹೊರಬರುವ ಗುಣವೂ ಬೇಕು ವಿಶ್ರಾಂತಿಗೆ. ಯಾವ ಕೆಲಸಕ್ಕೆ ಎಷ್ಟು ಉತ್ಸಾಹವನ್ನು ವಿನಿಯೋಗಿಸಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯೂ ಬೇಕು. ಈ ಜವಾಬ್ದಾರಿ ಇರೋದ್ರಿಂದಲೇ ಉತ್ಸಾಹದ ನಿರ್ವಹಣೆ ಕಷ್ಟ ಅಂತ ನಾನು ಹೇಳ ಬಯಸ್ತೇನೆ. ಈಗ ಇನ್ನು ಮುಂದಕ್ಕೆ ಹೋಗೋಣ. ಇದ್ರ ಬಗ್ಗೆ ಆಲೋಚನೆ ಮಾಡಿ. ನಾನು ನನ್ನ ಜೀವನದಲ್ಲಿ ಉತ್ಸಾಹವನ್ನ ಒಂದು ವಿಷಯಕ್ಕೆ ಒಮ್ಮೆಗೆ ವಿನಿಯೋಗಿಸ್ತಾ ಇದ್ದೇನೆ, ವಿನಿಯೋಗಿಸಕ್ಕೆ ಏನ್ ಮಾಡ್ಬೇಕು ಅನ್ನೋದು ನೀವೇ ಹುಡುಕೋಬೇಕು. ಇದಿಲ್ಲಿವರೆಗೂ ನಾನು ಹೇಳಬಲ್ಲೆ, ಮುಂದಿನ ನೀವು ಹೇಳ್ಬೇಕು. ನೀವು ಅನ್ವಯ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು. ಆರೋಗ್ಯಕ್ಕೂ ಉತ್ಸಾಹಕ್ಕೂ ಏನ್ ಸಂಬಂಧ ಅಂದ್ರೆ, ಉತ್ಸಾಹ ಏರಿಕೆಯೂ ಆಗದಂತೆ ಇಳಿಕೆಯೂ ಆಗದಂತೆ ಏಕರೂಪದಲ್ಲಿರ್ಬೇಕೆ ಹೊರತು, ಇಳಿಕೆ ಆದ್ರೆ ನಿರುತ್ಸಾಹ ಬಂದ್ಬಿಡುತ್ತೆ, ಏರಿಕೆ ಆದ್ರೆ ಅತ್ಯುತ್ಸಾಹ ಬಂದ್ರೆ ತೊಂದ್ರೆ. ಆದ್ದರಿಂದ ಯಾರು ಉತ್ಸಾಹವನ್ನ ಏಕರೂಪದಲ್ಲಿ ಕಾಯ್ದುಕೊಳ್ಳಬಲ್ಲರೋ, ಏಕರೂಪ ಅಂದ್ರೆ ಒಂದೇ ಬೆಲೆ ಅಂತಾನೂ ಅಲ್ಲ. ಈಗ ಹಗಲೊತ್ತಿನಲ್ಲಿ ಕೆಲಸದ ಉತ್ಸಾಹ ಬೇಕು, ಅಲ್ಲಿಗೆ ಬೇಕು, ಹೋಗ್ಬೇಕು ಎನರ್ಜಿ. ಆದ್ರೆ ರಾತ್ರಿ ಹೊತ್ತು ಕೆಲಸದ ಉತ್ಸಾಹದಿಂದ ತೆಗೆದು ನಾವೇನ್ ಮಾಡ್ಬೇಕು, ಕನಸಿನ ಉತ್ಸಾಹಕ್ಕೆ ಸಾಕ್ಷಿಯಾಗಿ ನೋಡುವಂಥದ್ದು. ಕನಸ್ದಲ್ಲ, ಅಯ್ಯೋ ನನ್ಗೆ ಕಷ್ಟ ಬೀಳೋ ಕನಸು ಬಿದ್ದು ಅದಕ್ಕೆಲ್ಲ ಭಾಗವಹಿಸೋ ಆಗಿಲ್ಲ. ಇಡೀ ಈ 3 ಉಪನ್ಯಾಸಗಳ ಪರಿಣಾಮವನ್ನು 4ನೇದೇ ತುಂಬಾ ಕ್ರಕ್ಸ್ ಆಫ್ ಇಟ್, ಅದ್ರ ತಿರುಳೋದು. ಇದ್ರಲ್ಲಿ ಬರದೇ ಇದ್ರೆ ಆ 3 ಮಾಡಿದ್ದು ದಂಡ ಆಗುತ್ತೆ. ನಾನು ಅದೇ ಇಲ್ಲಿ ಹೇಳುವಂಥದ್ದು, ಹಿಂದಿಂದ ಓದ್ಕೊಂಬನ್ನಿ ಅನ್ನೋದು ಆ ಕಾರಣಕ್ಕೆ. ಆದ್ದರಿಂದ ನಾವು ಆರೋಗ್ಯವನ್ನು ಉತ್ಸಾಹದ ಮೂಲಕ ಹೇಳಬೇಕಾದ್ರೆ, ಯಾವಾಗ ಯಾವ ಕೆಲಸ ಮಾಡಕ್ ಹೊರಟಿದೆಯೋ ಅದಕ್ಕೆ ಬೇಕಾಗುವ ಉತ್ಸಾಹವನ್ನು ಅದಕ್ಕೆ ಬೇಕಾಗುವಷ್ಟು ಕ್ವಾಂಟಿಟಿಯಲ್ಲಿ ಅಥವಾ ಪರಿಮಾಣದಲ್ಲಿ ಹಾಕುವ ತಾಕತ್ ಯಾರಿಗಿದೆಯೋ ಅವರು ಸದಾ ನಿರಾಳವಾಗಿರ್ತಾರೆ. ಜೀವನದ ಗುಟ್ಟು ಅದು. ಈಗ ಮುಂದಿಂದು ಆರೋಗ್ಯ ಅಂದ್ರೆ ಏನು ಅಂತಂದಲ್ಲ. ಆಮೇಲೆ ಉತ್ಸಾಹ ಮತ್ತು ಕೆಲಸ. ಉತ್ಸಾಹ ಮತ್ತು ಕೆಲಸ ಅಂದ್ರೆ ಕೆಲವು ಸಮಸ್ಯೆಗಳನ್ನ ಕೆಲಸದಿಂದ ಪರಿಹರಿಸ್ಕೋಬೇಕು, ಕೆಲವು ಸಮಸ್ಯೆಗಳನ್ನ ಆಲೋಚನೆಯಿಂದ ಪರಿಹರಿಸ್ಕೋಬೇಕು, ಕೆಲವು ಸಮಸ್ಯೆಗಳನ್ನ ಕಾದ್ ನೋಡೋದ್ರಿಂದ ಪರಿಹರಿಸ್ಕೋಬೇಕು. ಕೆಲವು ಸಮಸ್ಯೆ, ಈಗ ಯಾರೋ ಬೈದು ಬಿಡ್ತಾರೆ, ಜಗಳ ಕಾಯ್ಕೊಂಡು ಹೊರಟೋಗ್ತಾರೆ. ನಾನು ಆಗ್ಲೇ ನೋಡಿ ಇನ್ಯಾವಾಗ ನನ್ ಮತ್ತೆ ಹೋದ, ನನ್ನ ಜನ್ಮದಲ್ಲೇ ನನ್ನ ಸ್ನೇಹಿತ ಅಲ್ಲ ಅಂತ ಅನ್ಕೊಳ್ಳೋದ್ರ ಬದಲು ಕಾದು ನೋಡಿದ್ರೆ ಕೆಲವೊಮ್ಮೆ ಕಾದು ನೋಡಿದಾಗ ಕೆಳಕಿಳಿಯುತ್ತೆ. ಆದ್ದರಿಂದ ನಾವು ಕಾಯುವಂತಹ ಸಹನೆ, ಅವರನ್ನೇ ಕುರಿತು ಆ ದ್ವೇಷವನ್ನೇ ಕುರಿತು ಆಲೋಚನೆ ಮಾಡದೇ ಇರುವಂತಹ ಮನಸ್ಥಿತಿಯನ್ನು ಕೂಡ ತಂದ್ಕೊಳ್ಳೋ ತಾಕತ್ ನಮ್ಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಇಲ್ಲಿದ್ರೆ ಸದಾ ಅವ್ರದ್ದೇ ಧ್ಯಾನ ಆಗುತ್ತೆ. ಆದ್ದರಿಂದ ನಮ್ಮ ಪ್ರೀತಿ ಪಾತ್ರರು ನಮ್ಮ ನೆಮ್ಮದಿಯನ್ನು ಕೆಡಿಸ್ತಾರೆ, ನಮ್ಮನ್ನು ದ್ವೇಷಿಸೋರು ನೆಮ್ಮದಿಯನ್ನು ಕೆಡಿಸ್ತಾರೆ ಅಂತ ದೂರೋದು ಸರಿಯಲ್ಲ. ಆ ಪ್ರೀತಿ ಪಾತ್ರರಿಗೆ ನಾವು ಎಷ್ಟು ವಿನಿಯೋಗ ಮಾಡಬೇಕು ಉತ್ಸಾಹನ, ದ್ವೇಷ ಮಾಡೋರ್ಗೆ ಎಷ್ಟು ವಿನಿಯೋಗ ಮಾಡಬೇಕು
ಅದು ಉತ್ಪಾದಕವಾಗಿರ್ಬೇಕು, ಪ್ರೊಡಕ್ಟಿವ್ ಆಗಿರ್ಬೇಕು ಅನ್ನುವಂಥದ್ದು ಇನ್ನೊಂದು ಗಮನಿಸಬೇಕಾದದ್ದು. ನಾವು ಕೆಲಸವನ್ನು ಮಾಡಿ ಸಾರ್ಥಕವಾದ ಕೆಲಸವನ್ನು ಮಾಡಿ ಸಂತೃಪ್ತಿ ಪಡುವುದರಲ್ಲಿ ನಾವು ವಿನಿಯೋಗಿಸ್ತೀವೋ ಉತ್ಸಾಹನ, ಅಥವಾ ಪ್ರಪಂಚವೆಲ್ಲ ನಂಗೆ ಮಾನ್ಯ ಮಾಡ್ಲಿ, ನಂಗೆ ಮನ್ನಣೆ ಸಿಗಬೇಕು ಅನ್ನೋದಕ್ಕೆ ವಿನಿಯೋಗ ಮಾಡ್ತೀವೋ ಅನ್ನೋ ಪ್ರಶ್ನೆ ಹಾಕೊಳ್ಳೋಣ. ಈಗ ಯಾವ್ದ್ರಲ್ಲಿ ಮಾಡ್ಬೇಕು? ಎರಡಕ್ಕೂ ಉತ್ಸಾಹ ಬೇಕು. ಮನ್ನಣೆ ತಗೊಳಕ್ಕೂ ನನ್ನ ಬಗ್ಗೆ ನಾನೇ ಹೇಳ್ಕೋಬೇಕು, ಇನ್ನೊಂದೇನೋ ಒಂದು ವೇದಿಕೆ ನಾನೇ ಸೃಷ್ಟಿ ಮಾಡ್ಕೋಬೇಕು, ಎಲ್ಲ ಮಾಡ್ಬೇಕು. ಇದನ್ನೆಲ್ಲ ನಾನು ನನ್ನ ಸ್ವಾನುಭವದಲ್ಲಿ ಹೇಳ್ತೇನೆ. ಕೆಲಸದಲ್ಲಿ ಸಂತೃಪ್ತಿ ತೆಗೆದುಕೊಳ್ಳುವಾಗ ಕೆಲಸ ಮಾಡೋದು ನಾನು, ಉತ್ಸಾಹ ನನ್ನ ಕೈಲಿದೆ, ನಾನು ವಿನಿಯೋಗಿಸೋನು. ಆದ್ರೆ ಮನ್ನಣೆ ಅನ್ನುವಂಥ ಗುರಿ ಇದೆಯಲ್ಲ, ಅದು ನನ್ನ ಕೈಲಿಲ್ಲ, ಲೋಕದ್ದಿದೆ, ಲೋಕದ ಕತ್ತಲೆ ಇದೆ. ಆ ಲೋಕದ ಕತ್ತಲೆ ಕಳೆದು ನಾನು ಮನ್ನಣೆ ಗಳಿಸ್ತೀನಿ ಅಂತ ಹೋದ್ರೆ ಅದು ಸಿಗಬಹುದು, ಸಿಗದೇ ಇರ್ಬೋದು. ಆ ದೃಷ್ಟಿಯಿಂದ ಇಲ್ಲಿ ಗಮನಿಸಬೇಕಾದದ್ದೇನಪ್ಪಾ ಅಂದ್ರೆ, ಬಾಹ್ಯ ಜಗತ್ತು ನಮ್ಗೆ ಉತ್ಸಾಹ ಉಂಟು ಮಾಡುತ್ತೆ, ಅದ್ ಸರಿ, ಉತ್ಸಾಹ ವಿನಿಯೋಗವನ್ನ ಬಾಹ್ಯ ಜಗತ್ತಿಗೆ ಮಾಡ್ಬೇಕಾಗತ್ತೆ. ಆದ್ರೆ ಮಾಡುವಾಗ ಆ ಎಕ್ಸ್ಟರ್ನಲ್ ವರ್ಲ್ಡ್ಗೆ ನಾನು ಈ ಕೆಲಸಕ್ಕೆ, ಈ ಸಮಸ್ಯೆಗೆ ಯಾವ ದಿಕ್ಕಲ್ಲಿ ವಿನಿಯೋಗ ಮಾಡ್ಲಿ ಎನ್ನುವಂತ ಎಚ್ಚರ ಬೇಕು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಈಗ ಇನ್ನೊಂದು ಅಂಶ ಹೇಳ್ತೀನಿ. ನಾನು ಉತ್ಸಾಹದಿಂದ ಕೆಲಸ ಮಾಡಿದೆ, ಏನ್ ಸಿಕ್ತು? ಬರೇ ನಂಗೆ ಆಯಾಸ ಆಯ್ತು ಅಂತ ನೀವು ಕೇಳ್ಬೋದು. ಅದು ನಿಜ ಕೂಡ. ಹಾಗಾದ್ರೆ ನಾವ್ ಯಾಕೆ ಉತ್ಸಾಹ ಪಡ್ಬೇಕು? ಉತ್ಸಾಹ ಏನು ಇಲ್ಲದೆ ನಾನು ಆರಾಮಕ್ಕಿರ್ತೀನಿ ನಾನು ಅತ್ಲಾಗೆ. ಈ ಉತ್ಸಾಹ ಮಾಡ್ಬಿಟ್ಟು ಕೆಲಸ ಆಗಿದ್ರೆ ದುಃಖ ಪಡಕ್ಕೆ, ದುಡ್ಡು ಕೊಟ್ಟು ದುಃಖ ಕೊಟ್ಕೊಂಡ್ರು ಅಂದಾಗೆ ಕೆಲಸ ಮಾಡಿ ಕಷ್ಟ ಕೊಂಡ್ಕೊಂಡ್ರು ಅಂತ ಯಾಕೆ ಆಗ್ಬೇಕು? ಈ ಪ್ರಶ್ನೆಗೆ 3 ಕಡೆಗೆ ನಮ್ಗೆ ಅನುಕೂಲ ಆಗುತ್ತೆ ಉತ್ಸಾಹ ಮಾಡೋದ್ರಿಂದ. ಏನಪ್ಪಾ ಅಂದ್ರೆ, ಉತ್ಸಾಹದಿಂದ ನಮ್ಮ ಇಂದ್ರಿಯಗಳಿದೆಯಲ್ಲ, ಆ ಇಂದ್ರಿಯಗಳಿಗೆ ಹೇಗೆ ಪ್ರಪಂಚ ನೋಡ್ಬೇಕು, ಹೇಗೆ ಕೆಲಸ ಮಾಡುವಾಗ ನಮಗ್ ಬರುತ್ತೆ, ಪ್ರಯೋಗ ಮಾಡುವಾಗ ನಾನು ಹೇಗೆ ವೀಕ್ಷಣೆ ಮಾಡಬೇಕು ಅನ್ನೋದನ್ನು ಪ್ರಯೋಗ ಕಲಿಸುತ್ತೆ. ಹಾಗಾಗಿ ಕರಣಗಳಿಗೆ ಅನುಕೂಲ ಆಗುತ್ತೆ ಉತ್ಸಾಹದಿಂದ. ಕರಣ ಅಂದ್ರೆ ಇಂದ್ರಿಯಗಳು, ಮನಸ್ಸು, ಕಣ್ಣು, ಕಿವಿ, ಮೂಗು. ನೋಡಿ, ಕಾರ್ಯ ಕೌಶಲ ಅನ್ನೋದು ನಾವು ಸಾಮಾನ್ಯಕ್ಕೆ ಕೈಗುಣ ಅಂತೀವಿ, ನಾಡು ಮಾತಿನಲ್ಲಿ ಕೈಗುಣ ಅಂತೀವಿ. ವಾಸ್ತವವಾಗಿ ಅದು ಕೈಗುಣ ಅಲ್ಲ, ಅಷ್ಟೇ ಅಲ್ಲ, ಕಣ್ಣುಗುಣ. ಅದನ್ನ ಯಾವ್ದನ್ನ ನೋಡ್ದೆ, ಯಾವ್ದಕ್ಕೆ ವಿನಿಯೋಗ ಮಾಡೋದಕ್ಕೆ ಮನಸ್ಸು ಹೇಳ್ತು, ಅದರಿಂದ ಮನಸ್ಸಿನ ಗುಣವೂ ಹೌದು. ಆದ್ದರಿಂದ ನಾವು ಸಾಮಾನ್ಯಕ್ಕೆ ಯಶಸ್ವಿಯನ್ನ ಅವ್ರ ಕೈಗುಣ ಚೆನ್ನಾಗಿದೆ, ಅವ್ರಿಗೆ ಮಾತಾಡಕ್ ಬರುತ್ತೆ, ಮಾತಾಡ್ಬಿಡ್ತಾರೆ ಅಂತ ಅಷ್ಟು ಸುಲಭ ಅಲ್ಲ ಅದು. ಮಾತಿಗೆ ಯಾವ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದಕ್ಕೂ ವಿನಿಯೋಗ ಮಾಡ್ಬೇಕು. ಈಗ ನೋಡಿ, ನನ್ನ ಕೈಲಿ ಆಗ್ತಿಲ್ಲ, ಕಮ್ಮಿ ಮಾಡಿ ಬೇಗ ಮುಗಿಸೋಣ ಅಂದ್ರೆ ಆಗ್ತಿಲ್ಲ ನನ್ನ ಕೈಲಿ, ಹಂಗಿರುತ್ತದು. ಆದ್ರಿಂದ ಮೊದಲನೇದಾಗಿ ನಮ್ಮ ಕೆಲಸಗಳಿಂದ ನಮ್ಮ ಇಂದ್ರಿಯಗಳು ಚುರುಕಾಗಬೇಕು. ಹಾಗಂತ ಅತಿ ಚುರುಕಾದ್ರೂ ಆಯಾಸವೇ. ಎಷ್ಟು ಚುರುಕಾಗಿರ್ಬೇಕು ಅಷ್ಟು ಚುರುಕಾಗಿರ್ಬೇಕು. ಅದರಿಂದ ಒಂದು ತರಬೇತಿ ಸಿಗೋದು ಯಾರಿಗೆ? ಉತ್ಸಾಹದಿಂದ ಲಾಭ ಯಾರಿಗೆ? ಹೂ ಆರ್ ದಿ ಬೆನಿಫಿಷಿಯರೀಸ್? ಅವರ್ ಓನ್ ಸೆನ್ಸ್ ಆರ್ಗನ್ಸ್ ಅಂಡ್ ಮೈಂಡ್. ನಾನ್ ಮಾಡೋದ್ರಿಂದ ನನ್ನ ಮೈಂಡ್ ಇದಾಗತ್ತೆ ಹೊರತು ನೀವು ಮಾಡದೇ ಇದ್ರೆ ನಿಮ್ಮ ಮೈಂಡ್ಗೆ ಅದೇನು ಉಪಯೋಗ ಇಲ್ಲ. ನಾನ್ ಮೈಂಡಲ್ಲಿ ಮಾಡಿದ್ದು ನೀವು ನಿಮ್ಮ ಮೈಂಡ್ ಜೊತೆಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಬಹುಶಃ ನನ್ನ ಉಪನ್ಯಾಸಗಳು ಅದಕ್ಕೆ ಜನಗಳಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಒಂದು ಸೂತ್ರ ಕೊಟ್ಬಿಟ್ರೆ ನಾನು ಅದನ್ನ ಅನುಸರಿಸ್ಕೋತೀನಿ ಇನ್ನು ಹಾಗೆ ಅವ್ರ ನಿರೀಕ್ಷೆ ಇರುತ್ತೆ. ಆದ್ರೆ ಇದು ಹಾಗಲ್ಲ. ನನ್ನ ಅಂತರಂಗದ ಸಮಸ್ಯೆಗೆ ಯಾವ ವೈದ್ಯನೂ ಏನು ಮಾಡೋಕ್ಕಾಗಲ್ಲ, ನಾನೇ ಮಾಡ್ಕೋಬೇಕು. ಯಾವ ಔಷಧಿಯೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ಇರ್ಲಿ ಬಿಡಿ, ಕರಣ ಸುಧಾರಣೆ ಆಗುತ್ತೆ. ಇನ್ನೊಂದು ಕೌಶಲ ಸುಧಾರಣೆ ಆಗುತ್ತೆ. ಸ್ಕಿಲ್, ಲರ್ನಿಂಗ್ ಇಸ್ ಬೈ ಡೂಯಿಂಗ್ ಅಂತ ಇದ್ದೇ ಇದೆಯಲ್ಲ. ಕೃಷ್ಣ ಎಲ್ಲಿವರೆಗೆ ಹೇಳ್ತಾನೆ ಅಂದ್ರೆ, ಯೋಗ ಕರ್ಮಸು ಕೌಶಲಂ. ಕೆಲಸ ಮಾಡೋ ಸ್ಕಿಲ್ ಏನೇ ಯೋಗ ಅಂತ ಕರಿತಾನ ಅವನು. ಯಾಕೆಂದ್ರೆ ಕೆಲಸ ಮಾಡೋ ಸ್ಕಿಲ್ ಅಲ್ಲಿ ನಂಗೆ ಚಿಂತೆ ಮರಿಬೇಕು. ಹಾಗೆ ಮಾಡಿದ್ರೆ ಅದು ಸ್ಕಿಲ್. ಸ್ಕಿಲ್ ಅಂದ್ರೆ ನಾವೇನ್ ಅನ್ಕೊಂಡಿದ್ದೀವಿ, ಒಂದು ಉಪಕರಣ ತಯಾರಿಸಿದ್ರೆ ಆ ಉಪಕರಣ ಏನು ದೋಷವಿಲ್ಲದೆ ಮಾಡಿದ್ರೆ ಅದು ಸ್ಕಿಲ್ ಅನ್ಕೊಂಡಿದೀವಿ. ಆದ್ರೆ ಕೃಷ್ಣನ್ ಡೆಫಿನೇಷನ್ ಅದೊಂದಲ್ಲ, ಅದೂ ಆಗ್ಬೇಕು, ಪರಿಪೂರ್ಣವಾಗಿ ಅದೂ ಆಗ್ಬೇಕು. ಜೊತೆಗೆ ನನ್ನ ಮನಸ್ಸು ಎಲ್ಲ ಚಿಂತೆಯನ್ನು ಮರೆಯುವಷ್ಟು ಅದರಲ್ಲಿ ತನ್ಮಯ ಆಗ್ಬೇಕು. ಅದರಿಂದ ಕೆಲಸದ ಕೌಶಲ ಅಂದ್ರೆ ತನ್ಮಯತೆಯೂ ಹೌದು, ನಿರಾಳವೂ ಹೌದು, ಕೆಲಸ ಅಚ್ಚುಕಟ್ಟಾಗೋದು ಹೌದು. ಈ 3 ಮಗ್ಗಲಿದೆ ಯಾವುದಕ್ಕೆ? ಕೆಲಸದ ಸಾಧನೆಗೆ. ಈ 3 ಮಗ್ಗಲುಗಳು ನಮಗೇ ಗೊತ್ತಿಲ್ಲದೆ ನಾವು ಸುಧಾರಣೆ ಆಗ್ತಾ ಇದ್ದೀವಿ. ನಾವು ಮಾಡೋ ಕೆಲಸಕ್ಕೆ ಅನುಗುಣವಾಗಿ ನಾವು ಸುಧಾರಣೆ ಆಗ್ತೀವಿ. ನಾವು ಆ ಕೆಲಸ ಬಿಟ್ಟು ಓಡಾಟೋದ್ರೆ ಈ 3 ಸಾಮರ್ಥ್ಯವೂ ಬರುತ್ತೆ. ಅದರಿಂದ ಕರ್ಣ ಕರ್ಮ ಆಯ್ತು. ಮುಂದಕ್ಕೆ ಏನಪ್ಪಾ ಅಂದ್ರೆ, ಬದುಕಿಗೆ ಒಂದು ಸಾರ್ಥಕತೆ ಬೇಕು. ನಾನು ಬದುಕಿದ್ದೀನಿ ಅಂತ ಎಲ್ಲ ಮರೆತು ಬಿಡ್ತಾರೆ. ಇಲ್ದಿದ್ರೆ ಜನಕ್ಕೆ ಏನಾದ್ರು ಒಂದು ಉಪಯೋಗ ಸಾರ್ಥಕವಾದ ಕೆಲಸ ಮಾಡ್ಬೇಕಲ್ಲ.
ಆ ಸಾರ್ಥಕತೆ ಕೆಲಸದಿಂದಲೇ ಬರಬೇಕು. ನಾನು 100 ಪುಸ್ತಕ ಓದಿದ್ದೇನೆಂದ್ರೆ ನೀನು ಓದಿ ಸಂತೋಷ ಪಟ್ಟೆ, ನಂಗೇನ್ ಸಿಕ್ತು ಅಂತಾರೆ. ಆದ್ದರಿಂದ ಕರಣ, ಕರ್ಮ ಮತ್ತು ಸಾರ್ಥಕ ಬದುಕಿನ ಅಗತ್ಯ. ನಾನು ಏನು ಕೆಲಸ ಮಾಡದೆ ಇರ್ತೀನಿ, ನನ್ನೆಲ್ಲರೂ ಮರ್ಯಾದೆ ಕೊಡಿದ್ರೆ ಯಾಕೆ ಕೊಡ್ತಾರೆ? ಅವರು ಕೊಡೋದಿಲ್ಲ. ಹೀಗಾಗಿ ಈ 3 ಸಂಗತಿಗಳನ್ನ ಉತ್ಸಾಹದ ಮೂಲಕ ಸಾಧಿಸಬೇಕು. ಅಂದ್ರೆ ಐಡೆಂಟಿಟಿ, ಆಕ್ಷನ್ ಅಂಡ್ ದೆನ್ ಸೆನ್ಸ್ ಆರ್ಗನ್ಸ್. SAI ಸಾಯಿ, ಅದು ಗೊತ್ತಿಲ್ಲೇ ನಾವು ಸಾಯ್ತಾ ಇದ್ದೀವಿ. ಸೆನ್ಸ್ ಆರ್ಗನ್ಸ್, ಆಕ್ಷನ್ ಅಂಡ್ ಐಡೆಂಟಿಟಿ, 3 ಅಲ್ಲೇ ಇರೋ ಕೆಲಸಗಳನ್ನ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಮಾಡ್ತೀವಿ ಅಂತ ಒಂದ್ ದಿವಸ ನೀವೇ ಪಟ್ಟಿ ಮಾಡಿ. ನಾನು ಹೇಳಲ್ಲ, ನೀವೇ ಪಟ್ಟಿ ಮಾಡಿ. ಇವು 3 ಅಲ್ಲ ನಾವು ಮಾಡ್ತಿರೋ ಕೆಲಸಗಳು. ಇಟ್ ನೈದರ್ ಆಕ್ಟಿವೇಟ್ ಸೆನ್ಸ್ ಆರ್ಗನ್ಸ್, ನಾರ್ ಯೂಸ್ಫುಲ್ ಆಕ್ಷನ್, ನಾರ್ ಇಟ್ ಗಿವ್ಸ್ ಅಸ್ ಐಡೆಂಟಿಟಿ. ಇವುಗಳಲ್ಲೇ ಒಂದ್ ಸಿಕ್ಬಿಟ್ರೆ ಸಾಕು ಅನ್ನೋ ಹಾಗಿಲ್ಲ. ಈಗ ಐಡೆಂಟಿಟಿ ಇಲ್ಲದೆ ಇದ್ರೆ ಕೀಳರಿಮೆ ಬರುತ್ತೆ, ಐಡೆಂಟಿಟಿ ಜಾಸ್ತಿ ಆದ್ರೆ ಮೇಲರಿಮೆ ಬರುತ್ತೆ. ಆದ್ರಿಂದ ಇಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ವಿನಿಯೋಗ ಮಾಡಬೇಕು. ಹಣದ ವಿಷಯದಲ್ಲಿ ಸಂಪಾದನೆ ಮಾಡೋದು ಕಷ್ಟ, ಖರ್ಚು ಮಾಡೋದು ಸುಲಭ. ಆದರೆ ಉತ್ಸಾಹದ ವಿಷಯದಲ್ಲಿ ಸಂಪಾದನೆ ಮಾಡುವಾಗಲೂ ಜವಾಬ್ದಾರಿ, ಖರ್ಚು ಮಾಡುವಾಗಲೂ ಜವಾಬ್ದಾರಿ ಇದೆ. ಬೆಟ್ಟ ಏರುವಾಗಲೂ ಕಷ್ಟ, ಏರುವ ಕಷ್ಟ. ಬೆಟ್ಟದಿಂದ ಇಳಿಯುವಾಗ ಜಾರಿ ಬೀಳದಿರುವ ಎಚ್ಚರದ ಕಷ್ಟ. ಜಾರಿ ಬಿದ್ಬಿಟ್ರೆ, ಕೆಳಗೆ ಬಿದ್ದರೆ ಇನ್ನೊಂದ್ಸರಿ ನಾವು ಬದುಕುಳಿಯಕ್ಕೆ ಆಗಲ್ಲ. ಅದರಿಂದ ಇದು ಬೆಟ್ಟ ಏರಿದ ಹಾಗೆ. ಉತ್ಸಾಹ ಏರಿಸಿಕೊಳ್ಳಬೇಕು, ಇಳಿಸಬೇಕು. ಅದು ಉತ್ಸಾಹನ ಯಾವುದೋ ಕೆಲಸದಿಂದ ಬಂದಿದ್ದನ್ನು ಇನ್ನೊಂದು ಯಾವುದೋ ಕೆಲಸಕ್ಕೆ ವಿನಿಯೋಗ ಮಾಡಬೇಕು. ಹೀಗೆ ಮಾಡೋದು ಏನು ಅಷ್ಟು ಸುಲಭದ ಸಂಗತಿ ಅಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾದ. ಉತ್ಸಾಹ ಏನಾದರೂ ನಮ್ಮ ದೌರ್ಬಲ್ಯಗಳಿಗೆ ಹೋದ್ರೆ ಏನಾಗುತ್ತೆ ಅದು ಯೋಚನೆ ಮಾಡಿ. ನಮ್ಮ ಉತ್ಸಾಹ ನಾವು ಮಾಡ್ಬೇಕಾದ ಕೆಲಸಕ್ಕೆ ವಿನಿಯೋಗ ಮಾಡ್ದಲ್ಲಿ ಇಟ್ಕೊಂಡಿರ್ತೀವಿ, ಯಾಕೋ ಬೇಕಾಗುತ್ತೆ ಅಂತ. ಅದು ದೌರ್ಬಲ್ಯಗಳಿಗೆ ವಿನಿಯೋಗ ಆದ್ರೆ ಏನಾಗ್ಬೋದು? ಊಹೆ ಮಾಡಕ್ಕಾಗದೆ ಇರೋಷ್ಟು ಅಪಾಯ ಅದು, ಅಲ್ವೇ? ಅದು ಹೇಗಪ್ಪ ಅಂದ್ರೆ, ಉತ್ಸಾಹ ಅನ್ನೋದು ಲೌಡ್ ಸ್ಪೀಕರ್. ಲೌಡ್ ಸ್ಪೀಕರ್ ಅಲ್ಲಿ ತುಂಬಾ ಜನ ಕೇಳಬೇಕು ಅನ್ನೋದು ನಿಜ. ಕೇವಲ ಮಾತಾದ್ರೆ ಲೌಡ್ ಸ್ಪೀಕರ್ ಅದನ್ನ ಭಾಷಣಕಾರ ಆಡಿರೋ ಮಾತನ್ನ ಮಾತ್ರ ಉತ್ಪ್ರೇಕ್ಷೆ ಮಾಡಿದ್ರೆ ಒಳ್ಳೇದು. ಆದ್ರೆ ಜನಗಳು ಮಾತಾಡಿದ ಲೌಡ್ ಸ್ಪೀಕರ್ಗೆ ಏನು ಗೊತ್ತಾಗಲ್ಲ, ದೊಡ್ಡದ್ ಮಾಡೋದು ಅಷ್ಟೇ ಗೊತ್ತು. ಹಾಗಾಗಿ ನಮ್ಮ ಉತ್ಸಾಹ ಸತ್ಕಾರ್ಯಕ್ಕೆ ಬಳಕೆ ಆದ್ರೆ ಎಷ್ಟು ಅನುಕೂಲವೋ, ದುಷ್ಕಾರ್ಯಕ್ಕೆ ಬಳಕೆ ಆದ್ರೆ ಅಷ್ಟೇ ಅಪಾಯ. ಉತ್ಸಾಹಕ್ಕೆ ವಿವೇಕವಿಲ್ಲ. ವಿವೇಕ ನಮಗ್ ಕೊಟ್ಟಿರೋದು, ಉತ್ಸಾಹನೂ ನಮಗ್ ಕೊಟ್ಟಿದ್ದಾರೆ. ಅದರಿಂದ ಈ ಉತ್ಸಾಹದ ವಿಷಯದಲ್ಲಿ ಈ ಅಂಶ ಗಮನಿಸಬೇಕು ಅನ್ನುವಂಥದ್ದು. ಇನ್ನು ಇವತ್ತೇ ಮುಗಿಸ್ತೀನಿ, ಪರವಾಗಿಲ್ಲ, ಎಷ್ಟಾಗಿದೆ, ಇವತ್ತೇ ಮುಗಿಸ್ತೀನಿ, 5ನೇದಕ್ಕೆ ಹೋಗಲ್ಲ. ಒಂದು ಉತ್ಸಾಹದಲ್ಲಿ ಇನ್ನೊಂದು ವರ್ಗೀಕರಣ ಇದೆ. ನಾನು ಬೆರೆತ ಉತ್ಸಾಹ, ನಾನು ವಿರದ ಉತ್ಸಾಹ ಅಂತ. ನಾನು ಬೆರೆತ ಉತ್ಸಾಹ ಏನು? ನಾನು ಓದ್ದೆ, ಮಾರ್ಕ್ಸ್ ತಗೊಂಡ್ಬಿಟ್ಟೆ, ರ್ಯಾಂಕ್ ತಗೊಂಡ್ಬಿಟ್ಟೆ, ಸನ್ಮಾನ ಮಾಡಿಸ್ಕೊಂಡೆ. ಅದು ಬೇರೆಯವ್ರಿಗೆ ಅಸೂಯೆಗೆ ಕಾರಣ ಆಗುತ್ತೆ, ಅತೃಪ್ತಿ ಕಾರಣವಾಗುತ್ತೆ ಹೊರತು ಬೇರೆಯವ್ರಿಗೆ ಅದರಿಂದ 3 ಕಾಸಿನ ಪ್ರಯೋಜನ ಇಲ್ಲ. ಹಾಗಂತ ನನ್ನ ಐಡೆಂಟಿಟಿ ತಗೊಳ್ಳೋಕೋಸ್ಕರ ನಾನು ಅದು ಬೇಕು ಆಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ, ಆದ್ರೆ ಅದೇ ಅತಿರೇಕಕ್ಕೆ ಹೋಗ್ಬಾರ್ದು. ಎರಡನೇದು, ನಾನು ವಿರದ ಉತ್ಸಾಹ ಅಂದ್ರೆ ಏನು? ನಾನೇ ಇಲ್ದಿದ ಮೇಲೆ ಉತ್ಸಾಹ ಎಂಥದ್ದು ಅಂತ ನೀವು ಕೇಳ್ಬೋದು. ಸೂರ್ಯೋದಯ, ಸೂರ್ಯಾಸ್ತ, ಕಾವ್ಯ, ಶಾಸ್ತ್ರ, ಸೈನ್ಸ್ ಓದಿ, ವಿನೋದ, ಹ್ಯೂಮರ್, ನಾನು ಹೇಳೋದು ನಗೆ ಹನಿ, ನೀವು ಹೇಳಿ ನೀವು ನಗ್ತೀರಾ. ಆದ್ರಿಂದ ಯೂನಿವರ್ಸಲ್ ಎಂಥೂಸಿಯಾಸಮ್ ಅಂಡ್ ಪರ್ಸನಲ್ ಎಂಥೂಸಿಯಾಸಮ್ ಅಂತ 2 ಭಾಗ ಇದೆ. ಆ ಯೂನಿವರ್ಸಲ್ ಎಂಥೂಸಿಯಾಸಮ್ ಕಡೆ ನಾವು ಕೈ ಹಾಕೋದು ಅಪರೂಪ. ಹಾಕಿದರೆ ಇನ್ನೊಬ್ಬರ ಜೊತೆಲಿ ಶೇರ್ ಮಾಡ್ಬೋದು. ನೋ ಹ್ಯಾಪಿನೆಸ್ ಇಸ್ ಕಂಪ್ಲೀಟ್ ಅನ್ಲೆಸ್ ಇಟ್ ಈಸ್ ಶೇರ್ಡ್. ಎವ್ರಿ ಡೇ ಯು ಶುಡ್ ಥಿಂಕ್, ಆಡಿಟ್ ಯುವರ್ ಮೈಂಡ್. ಎಂಥೂಸಿಯಾಸಮ್ನ ಇನ್ನೊಬ್ಬರ ಜೊತೆಲಿ ಹಂಚ್ಕೊಳ್ಳೋ ಅಂತ ಯಾವ ಕೆಲಸಕ್ಕೆ ನಾನು ವಿನಿಯೋಗಿಸಿದ್ದೀನಿ ಅಂತ ಒಂದ್ಸರಿ ಆಲೋಚನೆ ಮಾಡಿದ್ರೆ ನಮ್ಮ ಜೀವನ ಹೇಗೆ ನಾವು ಇನ್ನೊಬ್ಬರನ್ನ ಕಡೆಗಣಿಸಿ ನಾನೇ ಸುಖ ಬೀಳಕ್ ಹೋಗಿ ಇನ್ನೊಬ್ಬರನ್ನು ಸುಖ ಬೀಳ್ಸಲ್ಲ, ನಾನು ಸುಖ ಬೀಳಲ್ಲ ಅನ್ನುವಂಥ ಬಲೆಗೆ ಸಿಕ್ಕಾಕೋತೀನಿ ಅನ್ನುವಂಥದ್ದು ಗೊತ್ತಾಗತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ರು. ಕಳೆದ ಬಾರಿ ತಾವೆಲ್ಲ ಒಂದಷ್ಟು ಪದಗಳನ್ನ ಕೇಳಿದ್ರಿ. ಉತ್ಸಾಹ ಅನ್ನೋ ತರಗಿದೆ, ಉಲ್ಲಾಸ ಅಂದ್ರೇನು ಅನ್ನುವಂಥ ಮಾತು ಚರ್ಚೆಗೆ ಬಂತು ಅಲ್ವಾ? ಊನಿಂದ ಉತ್ತನ್ನೋ ಪದ ಮೇಲೆ ಅಂತ ಅಷ್ಟೇ ಅದರ ಅರ್ಥ. ಅಂತ ಬೇಕಾದಷ್ಟು ಉನ್ಮಾದ ಇದೆ, ಇನ್ನು ಬೇಕಾದಷ್ಟು ಪದಗಳಿದೆ. ಆದ್ರೆ
ಈಗ ನಾನು ಹೇಳಕ್ ಹೊರಟಿದ್ದು ಉತ್ತೇಜನ ಅಂತ. ಉತ್ತೇಜನ ಅನ್ನುವಂಥದ್ದು ಇದೆಯಲ್ಲ, ಅದು ಉತ್ಸಾಹವೇ. ತೇಜನ ಅಂದ್ರೆ ಬೆಳಕು ಜಾಸ್ತಿ ಮಾಡೋದು ಅಂತ. ನಮ್ಮ ಒಳಗಿದೆಯಲ್ಲ ಬೆಳಕು, ಕೆಲಸ ಮಾಡೋಕ್ಕೆ ತಾಕತ್ತು, ಆ ತಾಕತ್ತನ್ನ ಬೆಳಕನ್ನು ಹೆಚ್ಚು ಮಾಡೋದು ಉತ್ತೇಜನ ಅಂತ. ಆ ಉತ್ತೇಜನ ಅನ್ನೋ ಪದ ಎಲ್ಲಿ ಬಳಸ್ತೀವಿ ನಾವು ಅಂದ್ರೆ, ಹೊರಗಡೆಯಿಂದ ನಮಗೆ ಪ್ರೇರಣೆ ಸಿಕ್ಕಿದ್ರೆ ಅದು ಉತ್ತೇಜನ. ಉತ್ತೇಜನ ಆದ್ರೆ ನಮ್ಮೊಳಗೇನೆ ನಮ್ಮೊಳಗಿಂದ ಬಂದು ಬೇರೆಯವ್ರಿಗೂ ನಾವು ಹಂಚೋ ಹಾಗಾದ್ರೆ ಅದು ಉತ್ತೇಜನ ಅಲ್ಲ. ಅದು ಆ ಉನ್ನತಿ ಇದೆಯಲ್ಲ, ನನ್ನೊಳಗೆ ಹುಟ್ಟುವಂತ ಉತ್ಸಾಹ ಇದೆಯಲ್ಲ, ಅದನ್ನ ಸಹಜ ಉತ್ಸಾಹ ಅಂತ ಕರೀತಾರೆ. ಹೊರಗಡೆಯಿಂದ ಬಂದದ್ದು ಎರವಲು ಪಡೆದ ಸಾಂದರ್ಭಿಕವಾಗಿ ಬಂದ ಉತ್ಸಾಹ. ನಮ್ಗೆ ಯಾರು ಒಬ್ರು ಉತ್ತೇಜನ ಕೊಡಬಾರ್ದೆ ಅಂತ ಕಾಯ್ತಾ ಇದ್ದೀವಿ. ನಮ್ಗೆ ಉತ್ತೇಜನಕ್ಕೆ ಸ್ಪಂದಿಸುವಷ್ಟು ಚೆನ್ನಾಗಿ ಸಹಜ ಉತ್ಸಾಹದ ಕಡೆಗೆ ನಾವು ಸ್ಪಂದಿಸ್ತಾ ಇಲ್ಲ. ಸಹಜ ಉತ್ಸಾಹ ಅಂದ್ರೆ ಏನು ಅಂತಂದ್ರೆ, ಯಾರದೇ ಹಂಗಿಲ್ಲ. ಗಾಳಿ ಬೀಸಿದ್ರೆ ಗಾಳಿ ಬಂದು ನನಗೆ ಬಂದು ಬೇಷ್ ಅಂತ ಬೆಂತಟ್ತಿದೆ ಅಂತ ಸಂತೋಷ ಪಡ್ತೀನಿ ಅಂದ್ರೆ ಅದನ್ನ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನ ಯೋಗದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಉಪರತಿ ಅಂತ ಕರೀತಾರೆ. ಉಪರತಿ ಅಂದ್ರೇನು, ನನ್ನ ಒಳಗೆ ನಾನು ಸಂತೋಷ, ಎಲ್ರಿಗೂ ನೀವು ಅದೇ ತರ ಸಂತೋಷ ಪಡಿ ಅಂತ ಹೇಳ್ಕೊಡುವಂತ ಸಾರ್ವತ್ರಿಕ ಸಂತೋಷ. ಅದು ಅಂದ್ರೆ ಹೊರಗನ್ನ ಅವಲಂಬಿಸದೇ ಇರೋದು. ಅದರಿಂದ ಉತ್ತೇಜನ ಉಪರತಿ ಅಲ್ವೇ ಅಲ್ಲ. ಉತ್ತೇಜನವಿಲ್ಲದೆ ನಿರಾಳವಾಗಿರುವಂಥದ್ದು ಇದೆಯಲ್ಲ, ಅದು ನಿಜವಾದಂಥ ಸಹಜ ಉತ್ಸಾಹ. ಆ ಸಹಜ ಉತ್ಸಾಹ ಇರೋರು ಹೇಗಿರ್ತಾರೆ ಅಂತಂದ್ರೆ, ಅವ್ರು ಏನ್ ಕೆಲಸ ಮಾಡ್ಲಿ ಆ ಕೆಲಸದಲ್ಲೇ ಸಂತೋಷ ಪಡ್ತಾರೆ. ಹಾಗೆ ಪಡಬೇಕು ಅನ್ನೋದನ್ನೇ ಶಂಕರಾಚಾರ್ಯರು ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ. ನಾನು ಏನ್ ಕೆಲಸ ಮಾಡ್ತೀನೋ ಅದು ನಿನ್ ಪೂಜೆ ಅಂತ ಮಾಡ್ತೀನಯ್ಯ, ನಂಗೆ ಆ ಕೆಲಸದಲ್ಲೇ ಉತ್ಸಾಹ ಬರುತ್ತೆ ಅನ್ನುವಂಥ ಒಂದು ಸಂಗತಿ. ಈಚೆಗೆ ನಾನು ದಾವಣಗೆರೆಗೆ ಹೋದಾಗ ಒಂದು ಸಿನಿಮಾ ನೋಡಿದೆ ನಾನು ಎಷ್ಟೋ ದಿವಸದ ಮೇಲೆ. ಅದ್ರ ಹೆಸರು ಇಡ್ಲಿ ಕಡೈ. ಅಂದ್ರೆ ಇಡ್ಲಿ ಮಾರೋ ಮಗ, ಅವನು ಹೆಚ್ಚು ಸಂಪಾದನೆ ಮಾಡ್ಬೇಕು, ಹೆಚ್ಚು ಸುಖ ಬೀಳ್ಬೇಕು ಅಂತ ಹೋಗ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಸುಖ ಬಿದ್ರು ಕೆಲಸ ಇದೆ, ಉತ್ಸಾಹ ಹೀಗೆ ತಂದ್ಕೊಳ್ಳೋದು. ನಮ್ಮಪ್ಪ ಈ ಸಣ್ಣ ಕೆಲಸದಲ್ಲೇ ಉತ್ಸಾಹ ತಂದ್ಕೊಂಡು ಹಾಯಾಗಿದ್ದ, ನಾನು ಸುಮ್ಮನೆ ಅದು ತುಂಬಾ ಜಾಸ್ತಿ ಬೆಲೆ ಬಾಳೋದು ಅಂತ ನಾನು ಅಲ್ಲಿಗೆ ಹೊಟ್ಟೋಗ್ಬಿಟ್ಟೆ. ಹೀಗಾಗಿ ಲಾಭದ ಲೋಭದ ಉತ್ಸಾಹವೇ ಬೇರೆ. ಅದು ಅವನು ಉತ್ತೇಜನಕ್ಕೆ ಹೊರಟ. ಜನ ನಾನು ಕಾರಲ್ಲಿ ಬಂದ್ರೆ ಜನ ಇಷ್ಟಪಟ್ಟು ನಡ್ಕೊಂಡ್ ಬರೋನ, ಅಯ್ಯ ಇವನ್ ಯಾರಪ್ಪ ಕಾರಲ್ಲೂ ಬರಕ್ಕಾಗದೆ ಇರೋನು ಅಂತಾರೆ. ಹಾಗಾಗಿ ಅಲ್ಲಿ ಆ ಸಿನಿಮಾ ಹೇಗೆ ಕಾಣಿಸ್ತಾ ಇತ್ತು ನನ್ನ ಕಣ್ಣಿಗೆ ಅಂದ್ರೆ, ಸಹಜ ಉತ್ಸಾಹಕ್ಕೂ ಮತ್ತು ಜಗದ ಉತ್ತೇಜನ ಅಂತ ನಾನು ಕಾರ್ ಇಟ್ಕೊಂಡು ನೋಡಿ ಸಂತೋಷ ಪಡ್ತಾರೆ ಅಂತ. ಎಷ್ಟು ಜನ ಪಡ್ತಾರೋ, ಏನು ಅಸೂಯೆ ಪಡ್ತಾರೋ ಅದೆಲ್ಲ ಗೊತ್ತಿಲ್ಲ ಬಿಡಿ. ಈಗ ಸಹಜ ಉತ್ಸಾಹದ ವಿಷಯ ಹೇಳಿದ್ನಲ್ಲ, ಇನ್ನು ಕೊನೆಯದಾಗಿ ಇವತ್ತೇ ಮುಗಿಸ್ಬೇಕಾಗಿರೋದ್ರಿಂದ, ಧ್ಯಾನ ಮಾಡ್ಬೇಕಾದ್ರೆ ಉತ್ಸಾಹ ಇರಬಾರ್ದು. ಪ್ರಪಂಚನ ಬದಲಾಯಿಸೋದಾಗ ಉತ್ಸಾಹ ಬೇಕು. ನೋಡಿ, ಪ್ರಪಂಚ ನೋಡಿದಾಗಲೇ ನಮ್ಗೆ ಉತ್ಸಾಹ ಬಂದಿದ್ದು ಅಂದ್ರೆ ಪ್ರಪಂಚ ಕೊಟ್ಟಿದ್ದೆ. ನಮ್ಮಲ್ಲಿರೋದು ಬಹುತೇಕ ಉತ್ತೇಜನವೇ. ನಾನೇ ಆನಂದ ಸ್ವರೂಪ, ನಾನೇ ಸಚ್ಚಿದಾನಂದ ಸ್ವರೂಪ, ಶಿವೋಹಂ ಅಂತ ನಾವು ಮಂತ್ರ ಹೇಳ್ತೀವಿ ಹೊರತು ನಾವು ಮನಸ್ಸಿನಲ್ಲಿ ಅದು ಬಂದಿಲ್ಲ. ಅದು ಬಂದಿದ್ದಿದ್ರೆ ಅದು ಯಾವುದು ಹೊರಗಡೆ ಹಂಗೆ ಇಲ್ಲ. ನನ್ನ ಸಚ್ಚಿದಾನಂದ ರೂಪನೇ ನಾನು ಆನಂದ ಪಟ್ಕೊಂಡು ಹಾಯಾಗಿರ್ತಿದ್ದೆ. ಅದೇನಾದ್ರು ಆಗ್ಲಿ ಬಿಡಿ, ನಾವು ಬದುಕಬೇಕಲ್ಲ, ಪ್ರಪಂಚದ ಜೊತೆಲಿ ಒಡನಾಡ್ಬೇಕಲ್ಲಪ್ಪ, ಮಾಡ್ಬೇಕಾದ ಕರ್ತವ್ಯ ಮಾಡ್ಬೇಕಲ್ಲ. ಆ ಕರ್ತವ್ಯದ ಉತ್ಸಾಹ ಹೋಗ್ಬಿಟ್ರೆ ಏನ್ ಮಾಡೋದು? ಯಾಕೆ ಹೋಗ್ತಿದೆ ಅಂತ ಕಾಣ್ಕೋಬೇಕು, ಡಯಾಗ್ನೋಸಿಸ್ ಮಾಡ್ಬೇಕು ತಾನೆ. ಆದ್ರಿಂದ ನಿರುತ್ಸಾಹ ಉತ್ಸಾಹದ ವೈರಿ. ಉತ್ಸಾಹನ ಕೊಂದು ಹಾಕ್ಬಿಡುತ್ತೆ ನಿರುತ್ಸಾಹ. ಆ ನಿರುತ್ಸಾಹ ಕಾರಕಗಳು ಯಾವುದು ಅಂತ ಸಂಕ್ಷೇಪವಾಗಿ ಪಟ್ಟಿ ಮಾಡಿ ನಾನು ಇವತ್ತಿನ ಮಾತನ್ನ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಅಂತರಂಗ ಬಹಿರಂಗಕ್ಕೆ ಹೋಗ್ಬೇಕು ಅಂತ ಕಾಣುತ್ತೆ. ಅದ್ ನೋಡ್ತೀನಿ ಅದು ಯಾವ್ದಿದೆ ಅಂತ ನಮ್ಮ ಆದ್ಯತೆಯಲ್ಲಿ. ಆಮೇಲೆ ವ್ಯಭಿಚಾರ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅನ್ನುವಂಥದ್ದು. ಈಗ ಉತ್ಸಾಹದ ವೈರಿಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ವೈರಿ ಉತ್ಸಾಹವೇ. ಯಾಕೆ ಅಂದ್ರೆ ಅನೇಕ ವಿಷಯಗಳಿಗೆ ಉತ್ಸಾಹ ಬಂದ್ರೆ ಮನಸ್ಸು ಅನ್ನೋದು ಸಂತೆ ಆಗ್ಬಿಡುತ್ತೆ, ಚಿಂತೆಯ ಸಂತೆ ಆಗ್ಬಿಡುತ್ತೆ, ಏಕಾಂತ ಸಿಗೋದಿಲ್ಲ. ಆದ್ದರಿಂದ ಅದು ಒಂದು ಮಾನಸಿಕ ಅಸ್ವಸ್ಥತೆ. ಆದ್ರಿಂದ ಅನೇಕ ವೇಳೆ ನಮ್ಮ ಉತ್ಸಾಹದ ಅಪವಿನಿಯೋಗದಿಂದ ದೇಹವೂ ಆರೋಗ್ಯ ಕಳ್ಕೊಳ್ಳುತ್ತೆ, ಮನಸ್ಸು ಆರೋಗ್ಯ ಕಳ್ಕೊಳ್ಳುತ್ತೆ. ಅನಾರೋಗ್ಯ ಇರೋರಿಗೆ ಉತ್ಸಾಹ ಬರಕ್ ಸಾಧ್ಯ ಇಲ್ಲ. ಜ್ವರ ಬಂದ್ರೆ ನೀವು ಹೆಂಗ್ ಉತ್ಸಾಹವಾಗಿರ್ತೀರ ಹೇಳಿ? ಅದ್ ನಮಗ್ ಗೊತ್ತು. ಆದ್ರೆ ಮನಸ್ಸು
ತುಂಬಾ ಚಿಂದಿ ಆಗ್ಬಿಟ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರೆ ಸೈಕಾಲಜಿಯಲ್ಲಿ, 2 ಭಾಗ ಆಗೋದು. ನಮ್ದು 100 ಭಾಗ ಆಗಿದೆ. ಆದ್ರಿಂದ ಕನ್ನಡಿಯು ಕೈ ತಪ್ಪಿ 12 ಚೂರಾಗಿ ಹೆಣ್ಣಿನ ಮನಸ್ಸು ಎರಡಾಗಿ ದಾಳಿಂಬೆ ಹಣ್ಣಾದರೇನು ಸುಖವಿಲ್ಲ ಅಂತ ಜನಪದ ಗೀತೆ ಇದೆ. ಹಾಗಾಗಿ ಹೆಣ್ಣಿನ ಮನಸ್ಸು 100 ಆಗಿ ದಾಳಿಂಬೆ ಹಣ್ಣಲ್ಲಿ ಒಂದೊಂದಕ್ಕೂ ಕವರ್ ಇದೆ. ಇಂಡಿವಿಜುವಲಿಸಮ್ನ ಅಣಕಿಸ್ಕೊಂಡಿರೋದು ನೋಡಿ ಎಲ್ಲಿ ನಮ್ಮ ಜನಪದರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದಾಳಿಂಬೆ ಹಣ್ಣಿಗೆ ಹೋಲಿಸ್ತಾರೆ. ದಾಳಿಂಬೆ ಹಣ್ಣಲ್ಲಿ ಹೇಗೆ ಕಂಪಾರ್ಟ್ಮೆಂಟ್ಸ್ ಇದೆಯೋ, ವಿ ಆರ್ ಆಲ್ ಕಂಪಾರ್ಟ್ಮೆಂಟಲೈಸ್ಡ್, ವಿ ಆರ್ ಆಟಮೈಸ್ಡ್. ಅದು ಎರಡನೇದು ಉತ್ಸಾಹವನ್ನು ಕಳೆಯೋದು ಗೇಲಿ. ಯಾರೋ ಗೇಲಿ ಮಾಡ್ತಾರೆ, ಅಯ್ಯೋ ನೀ ಮಾಡಿ ಏನ್ ಎತ್ತಾಕಿದ್ಯಾ, ನಾ ಕಂಡಿದ್ದೀನಿ ಅಂದ್ಬಿಟ್ರೆ ನಾನು ಮಾಡ್ತಾ ಇರೋನ್ಗೂ ಉತ್ಸಾಹ ಹೊರಟೋಗುತ್ತೆ. ಇದು ಆ ಅಸ್ವಸ್ಥತೆ ಆಂತರಿಕ ಕಾರಣ, ಗೇಲಿ ಬಾಹ್ಯ ಕಾರಣ. ಮೂರನೇದು ಸೋಲು. ನಾವು ಗೆಲ್ತೀನಿ ಅಂತ ಅನ್ಕೊಂಡಾಗ ಗೆಲ್ತೀನಿ ಅನ್ನುವಾಗ ತುಂಬಾ ವಿನಿಯೋಗಿಸಿರ್ತೀವಲ್ಲ, ಸೋಲು ಅನ್ನೋದು ಬೂಮರ್ಯಾಂಗ್ ಆಗ್ಬಿಟ್ಟು ಅಲ್ಪ ಸ್ವಲ್ಪ ಉಳಿದಿರೋ ಉತ್ಸಾಹನೂ ಕೂಡ ಕಳೆದು ಹಾಕ್ಬಿಡುತ್ತೆ. ವಾಸ್ತವವಾಗಿ ನಾವು ಸೋಲನ್ನು ಎದುರಿಸುವ ತಾಕತ್ತಿದೆಯಲ್ಲ, ಅದು ಗೆಲುವನ್ನ ಸ್ವಾಗತಿಸುವ ತಾಕತ್ತಿಗಿನ್ನ ಸ್ವೀಕರಿಸುವ ಉತ್ಸಾಹಕ್ಕಿಂತ ಮುಖ್ಯವಾದ್ದು. ಅದರಿಂದ ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು ಅಂತ DVG ಹೇಳಿದ್ದು, ಮಾವಿನ ಗಿಡ ಹಾಕಿದ್ರೆ ಬೇವಿನ ಗಿಡ ಆಗತ್ತೆ ಅಂತಲ್ಲ. ಆದ್ರೆ ನಾವು ಅಂದುಕೊಂಡ ಕೆಲಸ ಅಂದುಕೊಂಡ ರೀತಿಯಲ್ಲಿ ಆಗಿರೋದು ಕೆಲವೇ ಜನರಿಗೆ, ಇನ್ನು ಉಳಿದವ್ರಿಗೆ ಅದಾಗಿಲ್ಲ. ಆ ದೃಷ್ಟಿಯಿಂದ ನಾವು ಸೋಲು ನಮ್ಮ ಉತ್ಸಾಹನ ಕಳೆಯುತ್ತೆ. ಇನ್ನು ಅನಿರೀಕ್ಷಿತ ಅಪಘಾತ ಆಗುತ್ತೆ, ಸಾವಾಗುತ್ತೆ. ನಮ್ಗೆ ಬೇಕಾದವ್ರು ನನಗೆ ಆಗ್ಬೇಕಾಗಿಲ್ಲ. ನನ್ನೊಳಗಿರೋದು ಆತ್ಮ ಅಂದ್ರೆ ನಮ್ಮ ನಾನು ಯಾರ್ಯಾರನ್ನ ಆತ್ಮೀಯರು ಅಂತ ಕಾಣ್ತೀನೋ ಅವರೆಲ್ಲ ನನಗೆ ಉಪ ಆತ್ಮ ಅಂತ ಹೇಳ್ತಾರೆ ತತ್ವಶಾಸ್ತ್ರದಲ್ಲಿ. ಆ ಉಪ ಆತ್ಮ ಇದೆಯಲ್ಲ, ಆ ಉಪ ಆತ್ಮಗಳಿಗೆ ಯಾರಿಗೇನಾದ್ರು ಒಂದ್ ಸ್ವಲ್ಪ ಹಿಂಸೆ ಆದ್ರೂ ನನಗೂ ಹಿಂಸೆ ಆಗಿದೆ. ಅನಿರೀಕ್ಷಿತ ಆಘಾತದಿಂದ ಉತ್ಸಾಹ ಹೊರಟೋಗುತ್ತೆ. ಆಮೇಲೆ ಕಾರ್ಯದ ಒತ್ತಡ. ಅನೇಕ ಕಾರ್ಯಗಳನ್ನ ಒಟ್ಟಿಗೆ ಮಾಡುವಾಗ ಇದ್ರ ಕಡೆ ಗಮನ ಕೊಡ್ಲೋ ಅದ್ರ ಕಡೆ ಗಮನ ಕೊಡ್ಲೋ ಏನು ಗೊತ್ತಾಗೋದಿಲ್ಲ. ಒಬ್ಬ ಹುಡುಗ ಗಲಾಟೆ ಮಾಡಿದ್ರೆ ಅವನನ್ನೇನೋ ಬೇರೆ ಹೇಳಿ ಸುಮ್ಮನೆ ಕೂಡಿಸ್ಬೋದು. ಇಡೀ ತರಗತಿಯಲ್ಲಿ ಎಲ್ಲ ಹುಡುಗರು ಗಲಾಟೆ ಮಾಡಿದ್ರೆ ಮೇಷ್ಟ್ರು ಏನ್ ಮಾಡ್ಬೇಕು ಅವಾಗ? ಅವ್ರು ಅಷ್ಟ್ರಿಗೂ ಮರೆಸ್ಬೇಕಲ್ಲ, ಒಮ್ಮೆಗೆ ಮರೆಸ್ಬೇಕಲ್ಲ. ಅದು ತುಂಬಾ ಕಷ್ಟದ ಕೆಲಸ. ಬಿಕ್ಕಟ್ಟು, ಅಸಹಾಯಕತೆ, ಸಮಸ್ಯೆ ಏನ್ ಮಾಡಿದ್ರು ಪರಿಹರಿಸದೇ ಇರುವಂತ ಕೆಲವು ಸರಿ ಪ್ರಾಬ್ಲಮ್ಸ್ ಅಂತ ಅನ್ಕೊಳ್ತೀವಿ ನಾವು. ಮೆನಿ ಆಫ್ ಅವರ್ ಪ್ರಾಬ್ಲಮ್ಸ್ ಆರ್ ಪಜಲ್ಸ್. ಅದನ್ನ ಪರಿಹರಿಸಕ್ಕಾಗದೇ ಇರುವಂತಹ ಒಗಟುಗಳು. ಸೊ ಪ್ರಾಬ್ಲಮ್ಸ್ ಅನ್ಕೊಂಡು ಹೋದ್ವಲ್ಲ ನಾವು, ಅದು ಪಜಲ್ನ, ಅಲ್ಲೇ ನಮ್ ತಪ್ಪು ಶುರುವಾಯ್ತು. ಹಾಗಾಗಿ ಈ ಬಿಕ್ಕಟ್ಟುಗಳು, ಪಜಲ್ಗಳು ಮತ್ತೆ ಅಸಹಾಯಕತೆ ಇದೆಯಲ್ಲ, ಅದು ಉತ್ಸಾಹನ ಕಳೆಯುತ್ತೆ. ಇನ್ನು ಅದಲ್ಲದೇನೆ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಬರೀ ಶ್ರಮವನ್ನು ವಿನಿಯೋಗಿಸಿದ್ರೆ ಕೆಲಸ ಆಗಲ್ಲ. ಶ್ರಮದ ಜೊತೆಗೆ ಹಣ ವಿನಿಯೋಗಿಸ್ಬೇಕಾಗತ್ತೆ, ಜನರ ಬೆಂಬಲ ವಿನಿಯೋಗಿಸ್ಬೇಕಾಗತ್ತೆ. ಈ ಯಾವ ವಿನಿಯೋಗದಲ್ಲಿ ಹಿಂದೆ ನಮ್ಮ ನಿರೀಕ್ಷೆ ಇರುತ್ತೆ, ನಂಗೆ ಇಷ್ಟು ದುಡ್ಡು ಬರುತ್ತೆ, ಕಟ್ ಮಾಡಿ ಕೆಲಸ ಸಾಧಿಸ್ತೀನಿ ಅನ್ಕೊಂಡಿದ್ದೀನಿ, ಬರೋಲ್ಲ. ಯಾರೋ ನನಗೆ ಬೆಂಬಲ ಕೊಡ್ತಾರೆ ಅಂತ ನೆಚ್ಕೊಂಡಿರ್ತೀನಿ, ಅವ್ರು ಕೊಡೋಲ್ಲ. ಕನ್ನಡದಲ್ಲಿ ಗಾದೆನೇ ಇದೆಯಲ್ಲ, ನೆಚ್ಚದೆಮ್ಮೆ ಕೋಣಗರು ಹಾಕ್ತು ಅಂತ. ಇನ್ನೊಂದು ಎಮ್ಮೆ ಕರು ಹಾಕಿದ್ರೆ ಹಾಲು ಬರುತ್ತೆ, ಸುಖ ಆಗುತ್ತೆ. ಕೋಣ ಇಟ್ಕೊಂಡು ಏನ್ ಮಾಡೋದು ಅನ್ನೋ ಥರ. ಹಾಗಾಗಿ ಆ ತೊಂದರೆಗಳು, ಆರ್ಥಿಕ ತೊಂದರೆ ಇರ್ಬೋದು, ಸ್ನೇಹಿತರ ಬೆಂಬಲದ ಹಿಂತೆಗಿತ ಇರ್ಬೋದು, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಆಗತ್ತಲ್ಲ. ಟ್ಯಾಕ್ಸ್ ಹಾಕ್ತೀವಿ ಅಂತಾರೆ, ಯುದ್ಧ ಮಾಡ್ತೀವಿ ಅಂತಾರೆ, ಬೆದರಿಸ್ತಾರೆ. ಹೀಗಾಗಿ ಅನೇಕ ಆ ಬಾಹ್ಯ ತೊಂದರೆಗಳಿದೆಯಲ್ಲ, ಹೊರ ಜಗತ್ತಿನ ಉಂಟು ಮಾಡೋ ತೊಂದರೆ, ಅದು ಉತ್ಸಾಹವನ್ನು ತಗ್ಸುತ್ತೆ. ಆದ್ರೆ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಒಂದು ಗಿಡ ಒಂದು ಹಣ್ಣನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ? ಗಾಳಿ ಬೀಸಿದಾಗ ಅಲ್ಗಾಡುತ್ತೆ, ಮಳೆ ಬಂದಾಗ ನೆನೆಯುತ್ತೆ, ಬಿಸಿಲಲ್ಲಿ ಒಣಗತ್ತೆ, ಅದನ್ನೇ ತಾಕತ್ತಾಗಿಸಿಕೊಂಡು ಬೆಳೆದು ಹಣ್ಣನ್ನ ಕೊಡುತ್ತೆ. ಹಾಗೆ ನಾವು ಕೂಡ ಕಷ್ಟ, ಸುಖ, ಚಿಂತೆ, ಅಸಹಾಯಕತೆ ಎಲ್ಲವೂ ನಮ್ಮನ್ನ ಕಾಡುತ್ತೆ. ಅದು ಕಾಡ್ಲಿ, ಆ ಕಾಡಿದ್ರಿಂದಲೇ ಬಾಳು ಮಾಗುತ್ತೆ. ಈ ಬಾಳು ಮಾಗಬೇಕಾದ್ರೆ ನೋವಿರದೆ ಪಕ್ವವಹ ಜೀವ ಧರೆಯೊಳಗಿರೋದು. ಮಂಕುತಿಮ್ಮನ ಕಗ್ಗದಲ್ಲಿ ನಾಗಲೇ ನಾನು ಅನೇಕ ಬಾರಿ ಹೇಳಿದ್ದೀನಿ. ಅದರಿಂದ ನೋವನ್ನ ಬೈಯೋದ್ರ ಬದಲು ಅದರಿಂದ ನಾನು ಪಕ್ವವಾಗುವುದು ಹೇಗೆ ಎಂಬ ಸಕಾರಾತ್ಮಕವಾದ ಸ್ವೀಕಾರ ಇದೆಯಲ್ಲ, ಆ ಸಕಾರಾತ್ಮಕವಾದ ಸ್ವೀಕಾರ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆ ಒಂದು ಪರಿಹಾರ
ಸಿಗತ್ತೆ. ಇಲ್ದೇಲೇನೆ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇದಕ್ಕೆ ಉತ್ಸಾಹ ಮಾಡಿದೆ ಹೋಯ್ತು ಅಂದ್ರಿಂದ ಉತ್ಸಾಹದ ವಿನಿಯೋಗದಿಂದ ನಷ್ಟ ಆಯ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ಬೇಕು ನಾನು? ಅಯ್ಯೋ ಮಾಡಬಾರ್ದಾಗಿತ್ತು ಅಂತ ಡೋಂಟ್ ಥಿಂಕ್ ಅಬೌಟ್ ದಿ ಪಾಸ್ಟ್. ಯು ಇನ್ವೆಸ್ಟೆಡ್ ಯುವರ್ ಎಂಥೂಸಿಯಾಸಮ್ ಇನ್ ಅನದರ್ ವರ್ಕ್ ವಿಚ್ ಕಾಂಪೆನ್ಸೇಟ್ ದಿ ಲಾಸ್ ಅಷ್ಟೇ. ಹೀಗಾಗಿ ಈ ಉತ್ಸಾಹ ಹಣದ ವಿಷಯದಲ್ಲಿ ಗಳಿಸೋದು ಕಷ್ಟ, ಖರ್ಚು ಮಾಡೋದು ಸುಲಭ ಅನ್ನುವಂಥದ್ದು ಸೂತ್ರ ಉತ್ಸಾಹಕ್ಕೆ ಅನ್ವಯ ಆಗೋದಿಲ್ಲ. ಯಾಕೆಂದ್ರೆ ಉತ್ಸಾಹದಲ್ಲಿ ಗಳಿಸುವುದೂ ಕಷ್ಟ, ಅದನ್ನ ಸದ್ವಿನಿಯೋಗಿಸೋದು ಇನ್ನೂ ಕಷ್ಟ. ಅದಕ್ಕೆ 4 ಹಂತಗಳಲ್ಲಿ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಇನ್ನೊಂದು ಸ್ವಲ್ಪ ಸಮಯ ಕೊಟ್ರೆ ಇನ್ನೊಂದು ಬಂದ್ಬಿಡುತ್ತೆ, ಅದು ಬೇಡ, ಸಾಕು 4. ಈಗಾಗಲೇ ಬರ್ತಿದ್ದವ್ರ ಸಂಖ್ಯೆ 20ರಿಂದ 13 ಇಳಿದಿದೆ ಇವತ್ತು. ಇನ್ನು ಸಿಂಗಲ್ ಡಿಜಿಟ್ಗಾದ್ರೆ ನಾವು ನಿಲ್ಸೋರು, ಈ ಕಾರ್ಯಕ್ರಮನೇ ನಿಲ್ಲಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅದು ತೀರಾ ನಿಲ್ಲಿಸಿದಾಗಿರ್ಲಿ ಅಂತ ಮುಂದಿನ ಬಾರಿ ಅಂತರಂಗ ಬಹಿರಂಗವನ್ನು ಕುರಿತಂತೆ ನಾನು ತಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. ಆ ವಿಷಯವನ್ನು ನಾನು ಮಾಡಿದ ಆಯ್ಕೆ ಅಲ್ಲ, ಅದ್ರ ಮುಂದಿನ ನಾನು ಮಾಡಿದ ಆಯ್ಕೆ ವ್ಯಭಿಚಾರ. ಅದಿರ್ಲಿ, ಈಗ ಅಂತರಂಗ ಬಹಿರಂಗ ಮಾಡಿ ವ್ಯಭಿಚಾರ ಮಾಡ್ತೀನಿ ಅಲ್ಲ, ವ್ಯಭಿಚಾರದ ವಿಷಯ ಮಾತಾಡ್ತೀನಿ. ಅಷ್ಟೊತ್ತಿಗೆ ಇನ್ನೊಂದಷ್ಟು ಜನ ನೀವು ಯಾರು ವಿಷಯ ಕೊಟ್ರೆ ನನಗೆ ತುಂಬಾ ಅನುಕೂಲ. ಯಾಕೆಂದ್ರೆ ನನಗೆ ಇನ್ನೊಬ್ರು ಕೊಟ್ಟಿರೋ ವಿಷಯದಲ್ಲಿ ಮಾತಾಡೋ ಉತ್ಸಾಹ ನಾನೇ ಹಾಕೊಂಡಿರೋ ವಿಷಯದಲ್ಲಿ ಕಡಿಮೆ. ಅದಕ್ಕೋಸ್ಕರ ವಿಷಯ ಕೊಡಬೇಕು, ಈ ಸಂಖ್ಯೆ ಕಡಿಮೆ ಆಗ್ತಿರೋದಕ್ಕೆ ಏನಾದ್ರು ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ, ಇಲ್ದೇ ಇದ್ರೆ ದಿಢೀರ್ನೆ ಮುಚ್ಚಬೇಕಾಗತ್ತೆ ಅಂತ ಅನ್ನೋಂಥ ಎಚ್ಚರಿಕೆನೂ ಕೊಡ್ತಾ ಈಗ ತಮ್ಮ ಪ್ರತಿಕ್ರಿಯೆಗೆ ನಾನು ಕಾಯ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ, ಸಂತೋಷ್. ಸರ್ ನಮಸ್ತೆ, ಸಂತೋಷ್ ಇಲ್ಲಿ. ಸರ್, ಕಲೆಕ್ಟಿವ್ ಎಂಥೂಸಿಯಾಸಮ್ ಅಂತ ಹೇಳಿದ್ರಲ್ಲ, ಅದು ನಮಗೆ ತುಂಬಾ ಅತಿ ಅವಶ್ಯ ಇರ್ತಕ್ಕಂತ ಒಂದು ಚಿಂತನೆ. ಅದು ಹೌದು. ಅದರ ಬಗ್ಗೆ ನಮಗೆ ಅತಿ ಹೆಚ್ಚು ಮಾಹಿತಿ ಸಿಗ್ಬೋದಾ? ಸಿಗ್ಬೋದು. ನೀವು ಯಾವಾಗಾದ್ರು ಫೋನ್ ಮಾಡಿ, ನಾನು ಮುಂಚೆ ಹೇಳಿ ನಂಗೆ ಫೋನ್ ಮಾಡಿ ನಾನು ಪಟ್ಟಿ ನೋಡಿ. ಅನೇಕರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ನಮ್ಗೆ ಯಾಕೆ ಈ ನಡುವೆ ಮದುವೆ ಮಾಡೋದಿಲ್ಲ, ಏನು ಅಂದ್ರೆ ಮಾಡೋದಿಲ್ಲ ಅಂದ್ರೆ ಇದು ಎಂಥದ್ದು ಎಲ್ಲ ಕಾಂಟ್ರಾಕ್ಟ್ ಕೊಡ್ತೀವಿ, ಯಾರ ಬೆಂಬಲ ಏನ್ ಬೇಕಾ, ನಾನು ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಮಾಡ್ಬೋದು ಅಂತ ತಿಳ್ಕೊಂಡಿದೀವಿ. ಸಾಮೂಹಿಕವಾಗಿ ಕೆಲಸ ಮಾಡದೇ ಇರಕ್ ಆಗಲ್ಲ. ಕಚೇರಿಲಾಗ್ಲಿ, ಕಾರ್ಖಾನೆಲಾಗ್ಲಿ, ಮನೆಯಲ್ಲಾಗ್ಲಿ ಅನಿರೀಕ್ಷಿತವಾಗಿ ದಾಳಿ. ನನ್ನ ತಂಗಿ ತೀರ್ಕೊಂಡಾಗ ಎಷ್ಟು ಜನ ನನಗೆ ಬೆಂಬಲ ಕೊಟ್ಟಿದ್ದು, ಅದು ಕೂಡ ಹೊರಟೋಗುತ್ತೆ ಅನ್ನೋಂಥ ಜನಕ್ಕೆ ಭಯ ಇಲ್ಲ. ಏನು ಅಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಕಲೆಕ್ಟಿವ್ ಎಂಥೂಸಿಯಾಸಮ್ ಯಾರಿಗೆ ಬೇಕು ಅಂದ್ರೆ, ಏನಾದ್ರು ಬೇರೆ ಹಿಂದೆಲ್ಲ ಬೇಕಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅದರಿಂದ ಮಾಡ್ತೀವಿ. ಸರ್ಕಾರಕ್ಕೆ ಕೂಡ ಈ ಅಹಂಕಾರ ಇದೆ, ತ್ಯಾಗ ಬೇಕಾಗಿಲ್ಲ, ಬೇರೆಯವ್ರ ಸಹಕಾರ ಬೇಕಿಲ್ಲ ಅಂತ. ದುಡ್ಡು ಖರ್ಚು ಮಾಡ್ತೀವಿ ಅಂತ ದುಡ್ಡು ಖರ್ಚಾಗುತ್ತೆ, ಕೆಲಸ ಆಗೋದಿಲ್ಲ. ಸಂತೋಷ್ ಕುಮಾರ್, ನೀನು ಆ ಕೆಲಸದಲ್ಲಿ ಇರೋ ಹೊತ್ತೇ ನಿಂಗೆ ಗೊತ್ತಾಗ್ತಾ ಇದೆಯಪ್ಪ. ಈಗ ಮಾಡುವಾಗ ಆ ಸಾಮೂಹಿಕ ಉತ್ಸಾಹ ಕಳ್ಕೊಂಡ್ಬಿಟ್ರೆ ಎಲ್ಲಿಂದ ತಂದು ಕೊಡ್ತೀಯ ನೀನು? ಲೆಕ್ಕ ಇವತ್ತಿನ ಉಪನ್ಯಾಸಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಯಾಕೆಂದ್ರೆ ಅದು ತುಂಬಾ ಜಾಸ್ತಿ ಇದ್ರಲ್ಲಿ ಈ ವಿಷಯಕ್ಕೆ ಒತ್ತು ಕೊಡ್ಬೇಕು ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಜನ. ನಂಗೆ ಯಾರು ಸಮೂಹ ಬೇಕಾಗಿಲ್ಲ ಅಂತ. ಅವಾಗ ಏನಾಗುತ್ತೆ ಗೊತ್ತಾ, ಯಾವ ಕೆಲಸವೂ ಮಾಡೋಕ್ಕಾಗದಿಲ್ಲ, ಅಸಹಾಯಕತೆ ಜಾಸ್ತಿಯಾಗಿ ಅತ್ಯಂತ ದಾರುಣ ಸ್ಥಿತಿ ಅಂದ್ರೆ ಇಟ್ ಎಂಡ್ಸ್ ವಿತ್ ಸೂಯಿಸೈಡ್. ಪ್ರಶ್ನೆ ತುಂಬಾ ಚೆನ್ನಾಗಿದ್ದಿದೆಯಪ್ಪ. ಅದ್ರ ಬಗ್ಗೆ ಮಾಡೋಣ, ನಾವಿಬ್ರು ಮಾಡೋಣ. ಇನ್ನು ಉಳಿದವ್ರಿಗೆ ಯಾರಿಗೆ ಆಸಕ್ತಿ ಇದೆಯೋ ನನಗೆ ಗೊತ್ತಿಲ್ಲ. ಖಂಡಿತ ಖಂಡಿತ. ಮುಂದಿನ ಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮಾರುತಿ. ನಮಸ್ತೆ ಸರ್, ಚೆನ್ನಾಗಿತ್ತು ಸರ್. ಉತ್ಸಾಹವಾಗಿ ಇಡೀ ಕಾರ್ಯಕ್ರಮ ಮೂಡಿ ಬಂತು. ಆದ್ರೂ ಈಗೇನು ಸಂತೋಷ ಪ್ರಶ್ನೆ ಕೇಳಿದ್ಲ ಸರ್, ಕಲೆಕ್ಟಿವ್ ಎಂಥೂಸಿಯಾಸಮ್ ಅಂತ. ಅದು ನೆಗೆಟಿವ್ ಅಂದ್ರೆ ಋಣಾತ್ಮಕ ಉತ್ಸಾಹವಾದಾಗ ಸಾಮಾಜಿಕವಾಗಿ ಅದೇ ಸರ್. ಹಾಗಾಗಿ ಆ ನಿರುತ್ಸಾಹ ಆಯ್ತು ಅಂತಂದ್ರೂ ಗೊಂದಲಗಳಿಗೂ ದಾರಿ ಆಗತ್ತೆ ಅದು. ಮತ್ತೆ ಇವಾಗೇನು ಸಾಮಾಜಿಕವಾಗಿ
ಹಿಮ್ಮುಖವಾಗಿ ನಡೀತಾ ಇದೆ, ಯಾರೋ ಬೆಂಬಲ ಬೇಡ ಅನ್ನೋದಕ್ಕೆ ಒಟ್ಟಾರೆ ಕೂತ್ಕೊಂಡು ತಗೊಳ್ಳೋಂತಹ ಒಂದು ತೀರ್ಮಾನವೇ ಕಾರಣ ಅಂತನೂ ಅಂತ ಅನ್ಸುತ್ತೆ ಅಲ್ವಾ ಸರ್? ಹೌದು. ಈಗ ನೋಡಿ, ಪ್ರಜಾಪ್ರಭುತ್ವ ಬೇಕು ನಮ್ಗೆ, ನಾವೆಲ್ಲದ್ರಲ್ಲೂ ಮೂಗು ತೂರಿಸ್ಬೇಕು. ಆದ್ರೆ ಸಾಮೂಹಿಕವಾಗಿ ನನ್ಗೆ ಯಾವ್ದು ಬೇಡ, ವೈಯಕ್ತಿಕವಾಗಿ ಒಬ್ನೇ ಇರ್ಬೇಕು. ನಾನು ಸಂಪಾದನೆ ಮಾಡಿ ನಾನೇ ಸುಖ ಬೀಳ್ಬೇಕು, ಇನ್ಯಾರಿಗೂ ನಾನೇನು ಕೊಡೋದಿಲ್ಲ. ಈ ದ್ವಂದ್ವದಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಹೀಗೂ ಇರ್ಲಾರು ಹಾಗೂ ಇರ್ಲಾರು, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ, ಜನನವನೊಲ್ಲೆ ಮರಣವನೊಲ್ಲೆ ಅಂತ ಪುರಂದರದಾಸ ಏನ್ ಬರೆದಿದ್ದಾರೋ, ಈ ಗೊಂದಲ ನಮ್ಗೆ ಚಿಂತೆ ಆಗ್ತಿದೆ ಅನ್ನೋದನ್ನ ಯಾಕೆ ಆಗ್ತಿದೆ ಅಂತ ಸ್ಪಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ 4 ಉಪನ್ಯಾಸ ಕೇಳ್ಬಿಡಿ. ನಾನು ಹೇಳಿದ್ನಲ್ಲ, ನಾವೇ ಡಯಾಗ್ನೋಸ್ ಮಾಡ್ಕೋಬಹುದು, ಯಾರ ಹತ್ರಕ್ಕೂ ಹೋಗೋದಿಲ್ಲ. ನನ್ನ ಉತ್ಸಾಹ ಎಲ್ಲೋ ಅಪವ್ಯಯ ಆಗ್ತಾ ಇದೆ, ಸೋರೋಗ್ತಾ ಇದೆ. ನೀವ್ ಹೇಳಿ ಕರೆಕ್ಟ್. ಏನ್ ಮಾಡ್ಬೇಕು ಅನ್ನೋ ಪರಿಹಾರ ಮಾತ್ರ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಮೊದಲು ನಾನು ಉತ್ಸಾಹ ಸಸ್ಟೈನ್ ಮಾಡ್ಕೋಬೇಕಲ್ಲ. ನಾನು ಅದನ್ನು ಕಳೆದ ಇದ್ರಲ್ಲಿ ಹೇಳಿದ್ದೀನಿ. ನನ್ನ ಅನೇಕ ಜನ ನಿಮ್ ತಾಪತ್ರಯಗಳ ಮಧ್ಯೆ ಉತ್ಸಾಹವಾಗಿದಿರಲ್ಲ ಸರ್, ನೀವೇ ನಮಗ್ ಮಾದರಿ ಅಂತ. ಆದ್ರೂ ನಾನು ಉತ್ಸಾಹವಾಗಿರೋದ್ರಿಂದ ಇನ್ನೊಬ್ರಿಗೆ ಉತ್ಸಾಹನ ಇಂಡ್ಯೂಸ್ ಮಾಡೋದಕ್ಕೆ, ಪ್ರೇರಣೆ ಮಾಡೋಕೆ ಈ ನನ್ನ ಕೈಲೂ ಆಗ್ತಾ ಇಲ್ಲ. ಆದ್ರೂ ಮಾಡ್ತಾ ಇದ್ದೀನಿ, ನಾನು ಸೋಲು ಒಪ್ಕೊಂಡಿಲ್ಲ, ಮಾಡ್ತಾ ಇದ್ದೀನಿ. ನೋಡಿ, ದೀಪ ಇದೆಯಲ್ಲ, ಕತ್ತಲೆ, ಲೋಕದ ಕತ್ತಲೆ ಕಳೆದಲೆ ನನ್ನ ಕತ್ತಲೆ ಕಳ್ಕೊಂಡ್ರು ದೀಪ ನೋಡಿದ್ರು ಕೂಡ ಈ ದೀಪನ ಹಿಡ್ಕೊಂಡು ಹೋಗಿ ಲೋಕದ ಕತ್ತಲೆನ ಕಳಿತೀನಿ ಅನ್ನೋ ಅಂತ ಆಸೆ ಬರ್ಬೇಕು ಜನಕ್ಕೆ. ಜನ ಹುಡುಕ್ತಾ ಇರೋದು ಅದಲ್ಲ, ಇವರ ಸ್ಟ್ಯಾಟಸ್ ಏನು, ಇವರಿಂದ ನನಗೇನ್ ಲಾಭ ಮಾಡ್ಕೋಬಹುದು. ಈ ಲಾಭ ಇದರಲ್ಲಿ ಉತ್ಸಾಹದ ವಿನಿಯೋಗದ ಚರ್ಚೆ ಮನಸ್ಸಿನಲ್ಲಿ ಆಗ್ತಾನೆ ಇಲ್ಲ. ನಾನು ಈಗ ಸ್ವಲ್ಪ ದಿವಸಕ್ಕೆ ಮುಂಚೆ ಒಂದು ಮೆಸೇಜ್ ಹಾಕಿದ್ದೆ. ನಿರಂತರವಾಗಿ ನಾವು ನಮ್ಮ ಮನಸ್ಸಿನೊಂದಿಗೆ ಮಾತನಾಡೋಣ, ನಮ್ಮ ದೇಹದೊಂದಿಗೆ ಮಾತನಾಡ. ನಿಂದ ಏನ್ ಕಷ್ಟ, ನಿಂಗೇನ್ ತಾಪತ್ರಯ, ಯಾಕೆ ಒದ್ದಾಡ್ತಿದ್ಯಾ ಅಂತ ಮಾತನಾಡೋಣ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲರ ಹತ್ರನೂ ಮಾತಾಡ್ತೀವಿ, ನಮ್ಮ ಮನದೊಂದಿಗೆ ಮಾತುಕತೆ ನಾವು ಮಾಡಿಲ್ಲ. ಮಾಡಕ್ ಬೇಕಾದಷ್ಟು ಅವಕಾಶ ಇದೆ. ಅದು ಮಾಡಿದ್ರೆ ಈ ಉತ್ಸಾಹದ ವಿನಿಯೋಗ ಸಮಸ್ಯೆ ಪರಿಹರಿಸುತ್ತೆ ಹೊರತು ಇನ್ಯಾರೋ ಹೇಳಿದ್ ಕೇಳ್ಕೊಂಡ್ಬಿಡ್ತೀನಿ, ಕಾಪಿ ಮಾಡ್ಬಿಟ್ಟು ಅನುಸರಿಸ್ಬಿಡ್ತೀನಿ, ಅವನು ಇಂಜಿನಿಯರಿಂಗ್ ಮಾಡ್ಕೊಂಡು ಅಬ್ರಾಡ್ಗೆ ಹೋದ, ನಾನು ಇಂಜಿನಿಯರಿಂಗ್ ಹೋಗಿ ಅಬ್ರಾಡ್ಗೆ ಹೋಗ್ತೀನಿ ಅನ್ನೋದೇ ವ್ಯತ್ಯಾಸ ಆಗ್ತಿದೆ. ಆದ್ರಿಂದ ಉತ್ಸಾಹದ ವಿನಿಯೋಗದ ಯೋಜನೆಯನ್ನ ಯಾರನ್ನೂ ಅನುಕರಿಸಕ್ಕಾಗಲ್ಲ. ನಮ್ಮ ಸಮಸ್ಯೆಗಳೇ ಬೇರೆ, ವಿನಿಯೋಗದದ್ದು ಸಮಸ್ಯೆ ಅದನ್ನ ಆಧರಿಸಿದ್ದು. ಆ ದೃಷ್ಟಿಯಿಂದ ಇದು ಗಂಭೀರವಾದಂತಹ ಪ್ರಶ್ನೆ. ನೀವು ಹೇಳಿದ್ ನಿಜ. ನಾನು ಸಾಮೂಹಿಕವಾದಕ್ಕೆ ಯಾಕೆ ಒತ್ತು ಕೊಟ್ಟೆ ಅಂದ್ರೆ, ಸಾಮೂಹಿಕವಾದ್ದು ಬಹಳ ವೇಗವಾಗಿ ಹಿಂದೆ ಸರಿತಾ ಇದೆ ಬೇರೆ ದಿಕ್ಕಿಂದ, ಅದಕ್ಕೆ ಹೇಳಿದೆ ಅಷ್ಟೇ. ನಿಜ ಸರ್, ನಿಜ ಸರ್. ಧನ್ಯವಾದಗಳು ಸರ್. ಈಗ ಉಳಿದವರು ಯಾರದ್ದಾರು ಪ್ರಶ್ನೆ ಇದೆಯಾ? ಪದಗಳು ಚಂದಾಗಿದ್ರೆ ಎಂಡಕ್ಕೆ ಸಿಪಾರಿಸಿ, ಪದಗಳು ಕೆಟ್ಟೋದ್ರೆ ತಪ್ಪಿಗೆ ಬೇವಾರಿಸಿ ಅಂತ ನಮ್ಮ ಗುರುಗಳು ಹೇಳಿದಾಗೆ, ನಾನು ಉತ್ಸಾಹವನ್ನು ವರ್ಣಿಸುವ ಉತ್ಸಾಹದಲ್ಲಿ, ಉತ್ಸಾಹವನ್ನು ನಿಯಂತ್ರಿಸುವುದನ್ನ ಹೇಳುವ ಉತ್ಸಾಹದಲ್ಲಿ ನಿಮಗೆ ಯಾರಿಗಾದ್ರೂ ನೋವಾಗಿದೆಯೋ ಗೊತ್ತಿಲ್ಲ ನನಗೆ. ನಾನೊಂದು ಮಗು, ಅದರಿಂದ ಮಕ್ಕಳು ತಪ್ಪು ಮಾಡಿರ್ಬೇಕು, ಕ್ಷಮಿಸ್ತಾರಲ್ಲ, ಹಾಗೆ ಕ್ಷಮಿಸ್ಬಿಡಿ ಅಂತ ಕೂಡ ಕೇಳ್ಕೊತೀನಿ. 4 ಮಾಡ್ಬೇಕಂತ ನಾನು ಉದ್ದೇಶಪೂರ್ವಕ ಮಾಡಿಲ್ಲ. ಇಲ್ಲ ಗುರುಜಿ, ಇದು ಆಕ್ಚುಲಿ ನೀವ್ ಹೇಳ್ದಂಗೆ ತುಂಬಾನೇ ಆಡುವಂತ ವಿಷಯವಾಗಿರೋದ್ರಿಂದ ನಮ್ಗೆ ಎಷ್ಟು ನಾವು ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತೀವೋ ಅಥವಾ ಆಳವಾಗಿ ತಿಳ್ಕೊಂತೀವೋ ಅಷ್ಟು ನಮಗೆ ಇದು ಉತ್ಪನ್ನ ಕೊಡುತ್ತಂತ ಅನ್ಕೊಂಡಿದೆ. ಹೌದು ಹೌದು ಹೌದು, ಐ ಟೋಟಲಿ ಅಗ್ರಿ ವಿತ್ ಯು. ಅದಕ್ಕೆ ಇದನ್ನ ಮಾಡ್ತಿರೋದು. ನೀವೆಲ್ಲ ಸಂಸಾರಸ್ಥರು, ನಿಮಗ್ ಬಿಡುವಿರೋಲ್ಲ, ಆಳಕ್ಕೆ ಇಳಿಯೋದು ಕಷ್ಟ. ನಾನು ಆಳಕ್ಕೆ ಇಳಿದು ನಿಮಗೆ ದಾರಿ ತೋರಿಸ್ತೀನಿ, ಈ ದಿಕ್ಕಲ್ಲಿ ಹೋಗಿದ್ದೀನಪ್ಪ ನೀವು ಬನ್ನಿ ಅಂತ ಅನ್ನೋದೇ ಈ ಲೀಲಾ ಜಾಲನ್ಯಾಸದ ಮುಖ್ಯ ಆಶಯ ಅಷ್ಟೇ. ಅದರಿಂದ ನಾನ್ ಜಾಣ, ನೀವು ದಡ್ರು, ನಿಮ್ಗೆಲ್ಲ ನಾನು ಪಾಠ ಹೇಳ್ತೀನಿ ಅಂತಲ್ಲ. ಪ್ರಶ್ನೆ ಏನಪ್ಪಾ ಅಂದ್ರೆ, ಆಳಕ್ಕಿಳಿಬೇಕಾದ್ರೆ ಬೇಕಾಗೋ ಬಿಡು ತಮ್ಗೆಲ್ಲ ಇಲ್ಲ. ನಾನು ಆಳಕ್ಕಿಳಿಯುವ ಆಸೆಗೇನೆ ನನ್ನ ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ ಪರವಾಗಿ ನಾ ಮಾಡ್ತೀನಪ್ಪ ಬನ್ನಿ ಅಂದ್ರೆ ಬರೋದು ಇಲ್ಲದೆ ಇದ್ರೆ ನಾನು ಏನ್ ಮಾಡ್ತೀನಿ? ಅದು ಏನು ಮಾಡಕ. ರಭಸ ಜೀವನದಲ್ಲಿ ಯಾರಿಗೂ ತಮ್ಮ ಬಗ್ಗೆ ತಾವು ಆಲೋಚಿಸೋಕೆ ಬಿಡುವಿಲ್ಲ ಅಲ್ಲ. ನಾನು ಯಾರನ್ನೂ ಬೈತೀನಿ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಸರ್, ಇದು ಉತ್ಸಾಹ ಬೆಟ್ಟ ಏರಿದ ಹಾಗೆ ಇಳಿಯುವ ಹಾಗೆ ಅಂದ್ರಲ್ಲ, ಇಳಿಯುವ ಹಾಗೆ ಅನ್ನೋದನ್ನ ಹೇಗೆ ಕೋರಿಲೇಟ್ ಮಾಡಿದ್ರಿ? ಉತ್ಸಾಹ ಅನ್ನೋದು ಗಳಿಸೋದು ಕಷ್ಟ, ಬೆಟ್ಟ ಹತ್ತೋದು ಕಷ್ಟ. ನಾವು ಸಾಮಾನ್ಯಕ್ಕೆ ಬಸ್ಸಲ್ಲಿ ಹೋದ್ರು ಅಷ್ಟೇ, ಅಪ್ಪಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ ಮುಖ ನೋಡಿ ಹೆಂಗಿರುತ್ತೆ, ಡೌನಲ್ಲಿ ಬರ್ಬೇಕಾದ್ರೂ ಎಚ್ಚರಿಕೆ ಆಗಿರ್ತಾನ ಅವನು. ಯಾಕೆಂದ್ರೆ ಆಕ್ಸಿಡೆಂಟ್ ಆಗೋದು ಡೌನಲ್ಲೇನೆ.
ಹಾಗಾಗಿ ನಾನು ಏನ್ ಹೇಳಿದೆ ಅಂದ್ರೆ ಉತ್ಸಾಹ ಗಳಿಸುವ ವಿಧಾನಗಳನ್ನು ನಾವು ನಿರಂತರವಾಗಿ ಎಚ್ಚರದಿಂದ ನೋಡ್ಬೇಕು. ಏರುವಾಗ ಆಯಾಸಕರ, ಏರುವ ಆಯಾಸ ಬೆಟ್ಟ ಹತ್ತೋಕಿರುತ್ತೆ. ಹಾಗೆ ಉತ್ಸಾಹ ಎತ್ತಕ್ಕೆ ಹೋಗ್ಬಿಟ್ರಿ, ಉತ್ಸಾಹ ಗಳಿಸ್ಬಿಟ್ರಿ, ಅದನ್ನ ಖರ್ಚು ಮಾಡುವಾಗ ಜಾರು ಬೀಳಬಾರ್ದಲ್ಲ. ಜಾರುವ ಎಚ್ಚರ, ಏರುವ ಉತ್ಸಾಹ, ಜಾರುವ ಎಚ್ಚರ ಬೆಟ್ಟಕ್ಕೆ ಹೇಗಿರುತ್ತೋ ಹಾಗೆ ಉತ್ಸಾಹಕ್ಕೂ ಇರುತ್ತೆ ಅಂತ ನಾನು ಹೇಳಿದೆ. ಹೌದಲ್ವಾ? ಹೌದು. ಅಷ್ಟೇ. ಮತ್ತೆ ಯಾವುದೇ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಅಮೂಲ್ಯ ಸಮಯವನ್ನ ಈ ಉತ್ಸಾಹದ ಅರಿವಿಗೆ ವಿನಿಯೋಗಿಸಿದ್ದಕ್ಕೆ ಅಭಿನಂದನೆಗಳು. ಅದರಿಂದ ನಿಮ್ಮ ಸಮಸ್ಯೆಗಳನ್ನ ಎದುರಿಸುವ ಉತ್ಸಾಹ ನಿಮಗೆ ಬರಲಿ ಅಂತ ನಾನು ಹಾರೈಸಿ ಈ ಸರಣಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ಯಾವುದೋ ಪ್ರಶ್ನೆ ಇದ್ರೆ ಮುಗಿಸ್ಬೋದು. ಧನ್ಯವಾದಗಳು ಸರ್. ಮತ್ತೆ ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ಮತ್ತೆ ಮುಂದಿನ ವಾರ ಇನ್ನೊಂದು ಹೊಸ ವಿಷಯದಲ್ಲಿ ಭೇಟಿ ಆಗೋಣ ಸರ್. ಅವರು ಮತ್ತೆ ಮುಂದಿನ ಸೋಮವಾರನೇ ಆಗ್ಬೋದು, ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಸರ್ ಅವರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.